ದೇವ್ರು ನಮ್ಮನ್ನ ನೋಡ್ತಾವ್ರೆ ನಿಜವಾಗ್ಲೂ. ಓಯ್ ಆರನ್ನ ನೋಡಿತಾ ಗಾಡಿನೇ ಎಲ್ಲ ಮುಂದೆ ಒಂದು ಈ ಜಾರ್ ಕಾರ್ ವರುಣ್ದಾಗ ನಡ್ರ ಆಂಟಿ ಅವ್ರ ಅಂತ ಹೌ ಆರ್ ಯು ಅಜ್ಜಿ? I am fine, very fine. ಈ ವೆದರ್ಗೆ ಕಾಫಿ ನಮ್ಮ ಹುಡುಗಿ ಫ್ಯಾನ್ಸು. Thanks. ಒಂದ್ರಿಂದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಎಲ್ಲಾದ್ರಿಂದನೂ ಅದೇ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತು ನಾವು ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ನಾವು ನಮ್ರತ ಮನೆಗೆ ಬಂದಿದ್ವಿ. ನಮ್ರತ ಅವ್ರು ಏನೋ ಮಾಡ್ತಾ ಇದ್ದಾರೆ. ಹಾಯ್ ನಮ್ರತ ಅವರೇ. ಗೈಸ್, ಮೈಸೂರು ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ, ತಣ್ಣಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ನೈಸ್ ಔಟ್ಫಿಟ್. ಎಲ್ಲಿ ತೊಗೊಂಡ್ರೆ ಹೌದು ಔಟ್ಫಿಟ್ಸ್ ನೀವಲ್ಲ? ನನ್ನ ಆಡಿಯನ್ಸ್ ಎಲ್ಲ ಕೇಳ್ತಿದ್ರು. ಫಸ್ಟ್ ನನ್ನ ಇಂಟ್ರೊಡ್ಯೂಸ್ ಮಾಡ್ತೇವೆ ಗೊತ್ತಾ ಬ್ಲಾಗಲ್ಲಿ. ಸೊ ಅವಾಗ ಒಂದು ಪಿಂಕ್ ಕಲರ್ ಹಾಕೊಂಡೆ ಗೊತ್ತಾ ಚೂಡಿದಾರ್. ಅದು ಸುಮಾರು ಜನ ಕೇಳ್ರಿ ಎಲ್ಲಿ ತೊಗೊಂತೀರಾ ಅಂತ. ಎಲ್ಲೆಲ್ಲ ತಗೋತೀನಿ ನಾನು. ಎಲ್ಲೆಲ್ಲೋ ತೊಗೊಂತೀರಾ? ಎಲ್ಲೆಲ್ಲೋ ತಗೊಳಲ್ಲ. ಜಾಸ್ತಿ ಆನ್ಲೈನ್ ಆಫ್ಲೈನ್? ಆನ್ಲೈನ್ ಆಫ್ಲೈನ್ ಎರಡು ಡಿಪೆಂಡ್ ಆಗುತ್ತೆ. ಓಕೆ ಗೈಸ್, ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗೋಗ್ಬಿಟ್ಟಿದೆ. ಫುಲ್ ಜ್ವರ ಫೀಲ್ ಆಗ್ತಿದೆ. ಆ್ಯಂಡ್ ಇವಾಗ ನಾವು ಹೋಗ್ತಿರೋದು ಇವರ ಚಾಚಾ ಮನೆಗೆ. ಅವ್ರು ಲಂಚಿಗೆ ಇನ್ವೈಟ್ ಮಾಡಿದ್ರು ನಮ್ಮನ್ನು. ಸೊ ಲಾಸ್ಟ್ ಟೈಮ್ ಹೋಗೋದಕ್ಕಾಗಿಲ್ಲ, ಸೊ ಅದಕ್ಕೆ ಲಂಚಿಗೆ ಬಂದಿದ್ದು ಕರೆದಿದ್ರು. ಅದಕ್ಕೆ ಇವಾಗ ಲಂಚಿಗೆ ಹೋಗ್ತಾ ಇದ್ದೀವಿ. ಮನೆ ಹೋಗುವ. ಆಂಟಿ ಕಿಯಾ ಕಾರ್ನ ಫುಲ್ ನೀಟಾಗೆ ಆಂಟಿ ಫಸ್ಟ್ ಟೈಮ್ ಅಷ್ಟೇ ಆಂಟಿ ಹತ್ರ ಮಾಡೋದು ನಾವು, ಅದಾವ ಮಾಡಲ್ಲ. ಹೌದಾ? ಬನ್ನಿ ಕಿಯಾ ಕಾರ್ ಒಳಗೋಣ ಇವಾಗ. ಅಲ್ಲೋಣ ಆಂಟಿ ಏನೋ ಚೀಪ್ ಅಂಡ್ ಬೆಸ್ಟ್ ಏನು ಹಾಕೊಂಡಿದ್ದಾರೆ. ಆಂಟಿ ಚೀಪ್ ಅಂಡ್ ಬೆಸ್ಟ್ ಹೇರ್ ಕಟ್ 99 rupees. ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿರ ಆಂಟಿ? ಯಾರೋ ಹಾಕೋಗಿರೋದು ಕಟ್ ಮಾಡ್ಬೇಕದು. ಪ್ರಮೋಷನ್ ಮಾಡ್ಕೊಂಡ್ಬಿಡ್ಯಾರ ಅವ್ರವ್ರೆ. ನೋ ಪಾರ್ಕಿಂಗ್ ಅಂತ ಹಾಕಿದ್ರೆ ಸುಮ್ಮನೆ ಇರ್ತಾರಲ್ವಾ, ಅದಕ್ಕೆ ನೋ ಪಾರ್ಕಿಂಗ್ ಜೊತೆ ಹಾಕ್ಬಿಟ್ಟಿದ್ದಾರೆ. ಗೈಸ್, ಇವತ್ತು ಕಿಯಾ ಸೆಲ್ಟೋಸ್ ಅಲ್ಲಿ ಹೋಗ್ತಿದ್ದೀವಿ. ಈ ಕಾರ್ದು ರಿವ್ಯೂ ಕೊಡ್ಬೇಕಲ್ಲ ನಮ್ಮ ಒಳಗೆ ಏನಿದೆ ಅಂತ. ಕೊಡೋಣ ರಿವ್ಯೂ ಕೊಡೋಣ ಒಳಗಡೆ ಏನಿದೆ ಕಾರ್ದು ಅಂತ. ನೀವು ಕೊಡ್ತೀರಾ? ನೀವು ಓಡಿಸ್ತೀರಲ್ಲ ಕಾರ್? ಓಡಿಸಿ ನೋಡೋಣ. ಗೈಸ್, ಇವ್ರು ನನಗೆ ಫೋನ್ ಹಾಕ್ಬಿಟ್ಟು ನಾನು ಕಾರ್ ಓಡಿಸ್ದೇವಿ ಇವತ್ತು, ತುಂಬಾ ಚೆನ್ನಾಗಿ ಕಾರ್ ಓಡಿಸ್ದೆ ಹಂಗೆ ಹಿಂಗೆ ಅಂತಂದ್ರೆ ಓಡಿಸ್ಬೇಕಷ್ಟೇ. ಓಡಿಸಿ ನೀವೇ, ನಾನು ಓಡಿಸಲ್ಲ. ಆಯ್ತು, ರಿವರ್ಸ್ ತೆಗಿರಿ ನೋಡೋಣ. ರಿವರ್ಸ್ ತೆಗಿರಿ. ಓಕೆ ಬನ್ನಿ. ನೋಡಿ ಗೈಸ್, ಒಳಗೆ ಕುತ್ಕೊಂಡು ಎಷ್ಟೇ ಸೌಂಡ್ ಬರುತ್ತೆ ಹಿಂಗೆ ಗುಮ್ ಅಂತ, ಒಂಥರ ಮಜಾ ಇದೆ. ಆಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ ಫುಲ್ಲು. ಸೊ ಇವಾಗ ನಾವು ಅವರ ಮನೆಗೆ ಹೋಗ್ತಿದ್ದೀವಿ, ಚಾಚಾ ಮನೆಗೆ. ಲಂಚಿಗೆ ಇನ್ವೈಟ್ ಮಾಡಿದ್ದಾರೆ. ಲೆಟ್ಸ್ ಗೋ. ಗೈಸ್, ಕಾರಿಗೆ ಏನೋ ಹಾಕ್ತಿದ್ದಾರೆ ಹೊಸ್ದಾಗಿ. ಏನೋ ತೋರ್ಸು. ನಜರ್ ಕಾರಿಗೆ ನಜರ್ ಆಗಬಾರ್ದು ಅಂತನಾ? ಏನಾದ್ರು ಚೆನ್ನಾಗಿರುತ್ತಾ? ಹಾಕ್ ನೋಡಿ ಹೆಂಗಿರುತ್ತೆ ಅಂತ. ಪೋಸ್ಟ್ ಹಾಕ್ಬಿಟ್ಟು ಅದನ್ನ ಒಂದು 50 ನೋಡ್ತಾರೆ ಗೈಸ್ ಅವರು. ನಾನು ಕೂಡ ಹಂಗೇನೆ. ಯಾರೆಲ್ಲ ಹಂಗ್ ಮಾಡ್ತಾರೆ ಕಮೆಂಟ್ ಮಾಡಿ ಗೈಸ್. ಒಂದು ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಇಲ್ಲ ಪೋಸ್ಟ್ ಹಾಕಿರ್ತೀವಿ, ಆ ಪೋಸ್ಟ್ ನ ಒಂದು 50 ಸರಿ ನೋಡ್ತೀವಿ ನಾವು. ಅದು ಅಲ್ಲ, ಅಪ್ಲೋಡ್ ಮಾಡಕ್ಕಿಂತ ಮುಂಚೆನೆ ಒಂದು 30 ಸರಿ ನೋಡಿರ್ತೀವಿ, ಹಾಕದ ಬೇಡ ಅಂತ. ಹಾಕಾದ್ಮೇಲೆ ಒಂದು 50 ಟೈಮ್ಸ್ ನೋಡ್ತೀವಿ. ನೀವು? ನಾನು 24 hours ಸ್ಟೋರಿ ಇರುತ್ತಲ್ಲ, 24 hours 24,000 ಟೈಮ್ಸ್ ಓಪನ್ ಮಾಡಿ ನೋಡಿರ್ತೀನಿ. ಆಂಟಿ ನೀವು ಏನೋ ಪೋಸ್ಟ್ ಮಾಡಲ್ವಾ ಆಂಟಿ ಇನ್ಸ್ಟಾಗ್ರಾಮ್ ಅಲ್ಲಿ? ಏನು ಯೂಸ್ ಮಾಡಲ್ಲ ಆಂಟಿ? ಏನು ಯೂಸ್ ಮಾಡಲ್ಲ ಪಾಪ. ನಾವು ಅಮ್ಮ ಮತ್ತೆ ಆಂಟಿನ ಇಬ್ರು ಯೂಸ್ ಮಾಡ್ತಿಲ್ಲ. ನಮ್ಮ ಫ್ಯಾಮಿಲಿ ಎಲ್ಲರೂ ಯೂಸ್ ಮಾಡ್ತಾವ್ರೆ. ನೀವು ಅಪ್ಪನೂ ಯೂಸ್ ಮಾಡ್ತಿದ್ದಾರೆ, ನಿಶಾನು ಎಲ್ಲರೂ ಯೂಸ್ ಮಾಡ್ತಾರೆ. ನಮ್ಮಮ್ಮ ಮತ್ತೆ ನೀವಮ್ಮ ಇಬ್ರು ಯೂಸ್ ಮಾಡ್ತಿಲ್ಲ. ಅಂದ್ರೆ ಅವರು ಎಲ್ಲೋ ಫೋಟೋಸ್ ಕ್ಲಿಕ್ ಮಾಡ್ಕೊಡಲ್ಲ, ಅವ್ರು ಸಿಂಗಲ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಡಲ್ಲ. ಅವ್ರಿಗೇನೋ ಫ್ಯಾಮಿಲಿ ಮಕ್ಕಳು ಅಷ್ಟೇ. ಅದಕ್ಕೆ ತಾನೆ ಆಂಟಿ? ಕರೆಕ್ಟಾ? ಇವಾಗ ಎಲ್ಲ ಅನ್ಕೋಬೇಕು, ಈ ಯಾರು ಕಾರ್ ವರುಣ್ದಾಗ ನಡ್ರ ಆಂಟಿ ಅವ್ರ ಅಂತ. ನಾನ್ ಬಂದಾಗ ನಾನೇ ಓಡಿಸ್ತಾ ಇರ್ತೀನಿ ಕಾರ್. ಇದು ನೀವು ಓಡಿಸಿಲ್ಲ ಗೈಸ್. ಬರ್ಬೇಕಾದ್ರೆ ನಂಬರ್ ತೋರ್ಕೊಡ್ತೀನಿ, ನಂಬರ್ ಕಾರ್ ಓಡಿಸ್ಬೇಕು. ನಾವು ಬಂದ್ವಿ ಅಂತ. ಅದು ಯಾವ ತರ ಮಾಡ್ತಿದ್ದೆ ಶಿಡ್ಸು ನೋಡ್ರಿ. ಶಿಡ್ಸು ನಿಮ್ ಶಿಡ್ಸು ಅಂದ್ರೆ ಇಷ್ಟನಾ? ನಂಗೂ ಕೂಡ ಇಷ್ಟ. ನಂಗೆ ಶಿಡ್ಸು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಯಾವ್ದು ಹೊಸನೇ ಬನ್ನಿ ಗೊತ್ತಾ? ಬ್ರೌನ್ ಕಲರ್ ಬ್ರೌನ್ ನೈ ಅಲ್ಲ, ಬ್ರೌನ್ ಬನ್ನಿ ಗೊತ್ತಾ? ಹೊಸದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ನೈ. ಏನೋ ಪೂಡಲ್ ನಂಗೆ ಇಷ್ಟ. ಅದು ಅಂದ್ರೆ ಕ್ಯೂಟ್ ಆಗಿದೆ ನೋಡಕ್ಕೆ. ನಾಯಿ ತಗೊಳ್ಳೋದು ಇಷ್ಟ ಅಲ್ಲ, ಅದು ನೋಡ್ಕೋಬೇಕಲ್ಲ. ಮನೇಲಿ ಇರ್ಬೇಕು ನಾವೆಲ್ಲ, ಆಚೆ ಹೋಗೋದ ಕಾಲೇನಿಲ್ಲ, ಅದೇ ಬೇಜಾರು. ಗೈಸ್, ಈಗ ಎಷ್ಟು ಬಂದ್ವಿ ದೀಪ ಮನೆಗೆ. ಬನ್ನಿ ಹೋಗೋಣ. ಹೇಗಿದ್ರ? ಚೆನ್ನಾಗಿದ್ರಾ? ಹಾಯ್. ಸೂಪರ್. ನೀವು? ಬಂದೆ ಬೆಳಗ್ಗೆನೆ. ಹಾಯ್ ಯಾರವ್? ಹಾಯ್, ಥ್ಯಾಂಕ್ ಯು. ನಮಸ್ತೆ ಮಾಡು. ನಮಸ್ತೆ ಕರೋ. ನಮಸ್ತೆ ಕರೋ. ಆರವ್ ನಮಸ್ತೆ. ಕೈ ಶೇಕ್ ಮಾತ್ರ ಕೊಡ್ತೇನೆ. ಫಸ್ಟ್ ಟೈಮು ನಾನು ಕೃಷ್ಣ ಮಾಡ್ತಿರೋದು. ಇಷ್ಟನಾ? ತಿರುಗಿಸ್ಬೇಕಷ್ಟೇ.
ಫುಲ್ ರೋಸ್ಟ್ ಮಾಡ್ಬಿಟ್ಟಿದ್ಯಾ? ನಾನೆಲ್ಲ ಮಾಡಿದ್ರು ಅದೇ ರೋಸ್ಟ್ ಆಗಿದೆ. ನೋಡೋಣ ಹೆಂಗಿರುತ್ತೆ. ಚೆನ್ನಾಗಿರುತ್ತೆ. ನಾನು ಮಾಡಿದಲ್ವಾ? ಇದನ್ನ ನಮ್ರತ ಅವರೇ ಮಾಡಿದ್ದಾರೆ ಅಂತ ಗೈಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಮ್ರತ ಎ ಅಂತ ಹಾಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು 10th ಅಲ್ಲಿ ಇದ್ದಾಗ ಮಾಡಿದ್ದು. ಸಖತ್ತಾಗಿ ಮಾಡಿದ್ದೀರಾ. ಇದಕ್ಕೆ ಏನ್ ಪೇಂಟ್ ಯೂಸ್ ಮಾಡಿದ್ದೀರಾ? ಇದು ಆಕ್ಚುಲಿ ತಂಜಾವೂರ್ ಪೇಂಟಿಂಗ್ ಅಂತ ಹೇಳ್ತಾರೆ. ಇಟ್ಸ್ ಅ ಟ್ರೆಡಿಷನಲ್ ಆರ್ಟ್. ತಂಜಾವೂರ್ ಪೇಂಟಿಂಗ್. ಓಕೆ. ಟ್ರೆಡಿಷನಲ್ ಆರ್ಟ್ ಅದು. ಹಾ ಹಾ. ಬಟ್ ಆಕ್ಚುಯಲ್ ತಂಜಾವೂರ್ ಪೇಂಟಿಂಗ್ ಅಲ್ಲಿ ಇಲ್ಲಿ ಗೋಲ್ಡ್ ಫಾಯಿಲ್ ಯೂಸ್ ಮಾಡ್ತಾರೆ. ಓಕೆ. ಸೊ ನಾನು ಗೋಲ್ಡ್ ಫಾಯಿಲ್ ಯೂಸ್ ಮಾಡಿಲ್ಲ, ಜಸ್ಟ್ ಗೋಲ್ಡ್ ಪೇಂಟ್ ಯೂಸ್ ಮಾಡಿದ್ದೀನಿ. ಅದು ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ನಿಮ್ಗೆ ಈ ತರ ಎಲ್ಲ ಯಾವ ಟ್ಯಾಲೆಂಟ್ ಇದೆ ನಿಮ್ಗೆ? ನಮ್ಗೆ ತೋರ್ಸಲ್ಲ ಟ್ಯಾಲೆಂಟ್ ನೀವಲ್ಲ. ಆರ್ಟ್ ಎಲ್ಲ ಮಾಡ್ತೀನಿ ನಾನು. ಟ್ರೆಡಿಷನಲ್ ಆರ್ಟ್ಸ್ ಬರೀ ಈ ತರ ಮಾಡ್ತೀರಾ ಅಂದ್ರೆ ಯಾರೋ ಮನುಷ್ಯಂದು ಮಾಡ್ತೀರಾ? ಮನುಷ್ಯಂದೆಲ್ಲ ಮಾಡಲ್ಲ. ಸ್ಕೆಚ್ ಮಾಡಲ್ಲ. ಓಕೆ. ಪೇಂಟ್ ಅಕಸ್ಮಾತ್ ಇದನ್ನ ಸೇಲ್ ಮಾಡಿದ್ರೆ ಎಷ್ಟಕ್ಕೆ ಹೋಗ್ಬೋದು ಇವಾಗ? ಅದು ತಂಜಾವೂರ್ ಪೇಂಟಿಂಗ್ ಕಾಸ್ಟ್ಲಿ ಅಲ್ವಾ? ಇದು ಪ್ಯೂರ್ ತಂಜಾವೂರ್ ಅಲ್ಲ. ಪ್ಯೂರ್ ತಂಜಾವೂರು ನಿಮಗೆ ಒಂದು 60, 70, 1 lakh. ಹೌದಾ? 60,000, 70,000, 1 lakh ಆಗುತ್ತೆ. ಕ್ರೇಜಿ ರೀ. ಕಾವ್ಯನ ಕೊಡ್ಬೇಕಾಗಿತ್ತು. ನಾನು ಸ್ವೀಟ್ ಅಲ್ಲ ಒಂಚೂರು ತಿನ್ನಿ. ನಾನು ಸೈಟ್ ತಗೊಳಿದಲ್ಲ ತಗೊಂಡೆ ಅದಕ್ಕೇನೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಅದಕ್ಕೆ ಸ್ವೀಟು ಬೇಗ ಮನೆ ಕಟ್ಸಿ. ಖಂಡಿತ. ಗೈಸ್ ನೋಡ್ತಿದ್ರೇನೆ ಒಂದು ಚೂರು ವೇಸ್ಟ್ ಮಾಡ್ಬಾರ್ದು, ಹಂಗೆ ತಿನ್ಬೇಕು ಅಂತ ಅನ್ಸುತ್ತೆ. ಫುಲ್ ಬ್ಯಾಟಿಂಗ್ ಮಾಡೋದು ಇವಾಗ. ಬಿಸಿ ಬಿಸಿ ಇದೆ ಗೈಸ್ ಬಿರಿಯಾನಿ. ಇದು ಗೊತ್ತಾ ನಿಮ್ಗೆ? ಏನದು? ನಂಗೆ ತುಂಬಾ ಇಷ್ಟ. ಏನದು? ಇದು ಏನದು? ಕೊಲೆಸ್ಟ್ರಾಲ್ ಅನ್ಸುತ್ತೆ. ಫ್ಯಾಟಾ? ಬಡಪ್ಪ ಫ್ಯಾಟ್ ನನಗೆ. ಚರ್ಬಿ ಚರ್ಬಿ ಚರ್ಬಿ. ಸಪ್ಪದಾಗಿದೆ. ಏನು? ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಹೌದಾ? ಇನ್ನೂ ಇದೆಯಾ? ಚಿಕನ್ ಬಿಟ್ಟು ಬೇರೆ ಏನಿದೆ ನೆಕ್ಸ್ಟ್? ಅಲ್ಲ ಅಂದ್ರೆ ಮೈಸೂರಲ್ಲಿ ಇಷ್ಟೊಂದು ವೆರೈಟೀಸ್ ತಿಂತಿರೋದು ಜಸ್ಟ್ ದ ಬಿಗಿನಿಂಗ್. ಸೂಪರ್ ಆಗಿದೆ, ಸಕ್ಕದಾಗಿದೆ. ಇವತ್ತು ಅವ್ರು ತಿಂತಿಲ್ಲ ಯಾಕಂದ್ರೆ ಗುರುವಾರ ಅಂತ. ಪಾಪ ನಮಗೆಲ್ಲ ಮಾಡ್ಕೊಟ್ಟಿದ್ದಾರೆ, ಪಾಪ ಅವರೇ ತಿಂತಿಲ್ಲ. ವೆರಿ ವೆರಿ ಸ್ಯಾಡ್, ವೆರಿ ಸ್ಯಾಡ್. ಹೋಟೆಲ್ ಟೇಬಲ್ ಇದೆ. ಸೇಮ್ ನೋಡಕ್ಕೂ ಹಂಗಿದೆ ಹೋಟೆಲ್ ತರನೇ. ಚಾಚಾ ಸರ್ಪ್ರೈಸ್ ಅಂತ ಹೇಳಿದ್ರು. ನಾನು ಸರ್ಪ್ರೈಸ್ ಅಂದ್ರೆ ಏನಪ್ಪ ದೊಡ್ಡ ಸರ್ಪ್ರೈಸ್ ಅನ್ಕೊಂಡೆ. ಜಾಮೂನ್ ತಂದ್ಕೊಟ್ಟವ್ರೆ ಗೈಸ್ ನಂಗೆ. ನನ್ನ ಇಡೀ ಜಗತ್ತಲ್ಲಿ ಇಷ್ಟಪಡ್ದಿರೋ ಒಂದ್ ಸ್ವೀಟ್ ಅಂದ್ರೆ ಜಾಮೂನ್. ಅರೆ ನಾನು ತಿಂತೀನಿ, ನೀವು ಕೊಟ್ರೆ ಪಕ್ಕ ತಿಂತೀನಿ. ಒಂದ್ ತಿಂತೀನಿ. ಇದು ಮನೇಲಿ ಮಾಡಿರೋದು ತುಂಬಾ ಸ್ಪೆಷಲ್ ಆಗಿ ಮಾಡ್ತಾರೆ. ಹಾಗಾಗಿ ನೀವು ಒಂದ್ಸಲಿ ಟೇಸ್ಟ್ ನಿಮಗೋಸ್ಕರ ಒಂದ್ ಪಕ್ಕ ತಿಂತೀನಿ. ನಂಗೆ ಜಾಮೂನ್ ಅಂದ್ರೆ ಇಷ್ಟ ಇಲ್ಲ, ಬಟ್ ಇವತ್ತು ತಿಂತೀನಿ. 10 ವರ್ಷ ಆದ್ಮೇಲೆ ತಿಂತ ಹಿಂಗ ಜಾಮೂನು. ಏನೋ ಹೇಳಿದ್ರು ನಂಗೆ. ಏನು ಅದೇ ಜಾಮೂನ್ ತಿಂದು 10 years ಆಯ್ತು ಅಂತ ಹೇಳಿದ್ರಲ್ಲ. ನಾನೇನಂದ್ರೆ ಒಂದ್ರಿಂದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದ್ರೆ ಎಲ್ಲಾದ್ರಿಂದನೂ ಅದೇ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ವಾ? ಟ್ರೈ ಅಗೇನ್ ಅಂಡ್ ಚೆಕ್. ಗೈಸ್ ಏನ್ ಹೇಳಿದ್ರು ಗೈಸ್ ಮಾತು. ಗೈಸ್ ನಮ್ದೆಲ್ಲ ಊಟ ಮುಗಿದು 1 hour ಆಯ್ತು. ನಮ್ರತವ್ರು ಇನ್ನೂ ತಿಂತಾನೆ ನೋಡಿ. ನಮ್ದೆಲ್ಲ ಮುಗಿದ ಊಟ ತಿಂದು 1 hour ಇಂದ ಊಟ ಮಾಡ್ತಾನೆ ಇದಾರೆ. ಯಾಕೆ ನೀವು ಎಷ್ಟೊಂದು ಲೇಟ್ ಊಟ ಮಾಡೋದ್ರಲ್ಲಿ? ಜಾಸ್ತಿ ಆಗೋದು ಅದಕ್ಕೆ ನಾ ಇಷ್ಟು ತಿನ್ನಲ್ಲ. ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಯಮ್ಮಿ ಆಗಿದೆ ಅಂತ ಹಾಕ್ಸ್ಬಿಟ್ಟೆ. ಇವಾಗ ಟಮ್ಮಿ ಆಗೋಗ್ಬಿಟ್ಟಿದೆ. ಟಮ್ಮಿ ಫುಲ್ ಆಗ್ಬಿಟ್ಟಿದೆ. ನಿಮ್ ಫೇವರೇಟ್ ಜಾಮೂನ್? ಇವಾಗ ಫೇವ್ರೇಟ್ ಜಾಮೂನ್ ತಿನ್ಬೇಕು. ಒಂದೇ ಒಂದ್ ತಿಂತೀನಿ. ಒಂದೇ ತಿನ್ನೋದು. ನಾನು ಅವಾಗಲೇ ಏನಂದೆ? ಹೌದು ನೀವು ಹೇಳಿ ಕರೆಕ್ಟ್, ಬಟ್ ನಾನು ಒಂದ್ ತಿಂತೀನಿ. Nothing is better than something. ಗೈಸ್ 10 ವರ್ಷ ಆದ್ಮೇಲೆ ಜಾಮೂನ್ ತಿಂತಾ Nothing is ಇದ್ದೀನಿ. better than nothing. ಓಕೆ ಒಂದು ತಿಂತಾ ಇದ್ದೀನಿ. ನಾನು ಅವಾಗಲೇ ಉಲ್ಟಾ ಅಂದ್ಬಿಟ್ಟೆ ರುಚಿ. 10 ವರ್ಷ ಆದ್ಮೇಲೆ ಚಿಯರ್ಸ್ ಗೈಸ್. 10 ವರ್ಷ ಆದ್ಮೇಲೆ ತಿಂತಾ ಇದ್ದೀನಿ. ಇವಾಗ ಕಿಯಾ ಸೆಲ್ಟೋಸ್ ರಿವ್ಯೂ ಕೊಡ್ತೀವಿ. ಅದು ನಾನು ನಮ್ರತವ್ರೆ ಕೊಡ್ತಾರೆ. ನಮ್ರತವ್ರೆ ನಿಮ್ಗೆ ಏನ್ ಗೊತ್ತಿದೆ ಈ ಕಾರ್ ಬಗ್ಗೆ? ಎಲ್ಲ ಗೊತ್ತಿದೆ. ಏನ್ ಗೊತ್ತಿದೆ ಹೇಳಿ. ಒಂದ್ ನಿಮಿಷ. ಫಸ್ಟ್ ಕೀಯಿಂದ ಹೇಳಿ. ನಿಮ್ಗೆ ಏನ್ ಗೊತ್ತಿದೆ ಈ ಕಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಕೀ ಇದು ಲಾಕ್. ಫಸ್ಟ್ ಕೀ ಇದು ಓಕೆ. ಸ್ಮಾರ್ಟ್ ಕೀ ಇದು. ಲಾಕ್ ಇದು ಅನ್ಲಾಕ್. ಮತ್ತೆ ಇದು ಹೋಲ್ಡ್ ಮಾಡಿದ್ರೆ ಅಲ್ಲಿ ಹಿಂದೆ ಬೂಟ್ ಸ್ಪೇಸ್ ಹೋಲ್ಡ್ ಮಾಡಿ. ಓಪನ್ ಆಗಿಲ್ಲ. ಸ್ಟಾರ್ಟ್ ಮಾಡ್ಬೇಕಂತ. ಆಮೇಲೆ ಅದು ಆಪ್ಷನ್ ತೆಗಿಬೇಕು. ಇನ್ನೊಂದಿದೆ ಏನು? ಒಂದು ನಿಮಿಷ ಸೌಂಡ್ ಬರ್ತದೆ. ಏನ್ ಹೇಳ್ರಿ? ಇವಾಗ ನಾನು ಲಾಕ್ ಮಾಡ್ತೀನಿ. ಓಕೆನಾ? ಸ್ಟಾರ್ಟ್ ಮಾಡ್ತೀನಿ ಕಾರ್ನ. ಸ್ಟಾರ್ಟ್ ಮಾಡಿ. ಗೈಸೂರು ಏನೋ ಮಾಡ್ತಾವ್ರ ಗೊತ್ತಿಲ್ಲ ಏನ್ ಮಾಡ್ತಾವ್ರ ಅಂತ. ಸ್ಟಾರ್ಟ್ ಮಾಡ್ತಾರ ಮಾಡಿ. ಇಲ್ರಿ ಸ್ಟಾರ್ಟ್ ಮಾಡ್ರಿ. ಉಯ್ ಕಾರ್ ಸ್ಟಾರ್ಟ್ ಆಗೋಯ್ತು. ಕೀಯಿಂದ ಕಾರ್ ಸ್ಟಾರ್ಟ್ ಮಾಡ್ಬೋದಾ? ಕೊಡಿ ಗೈಸ್. ಇದು ಹೋಲ್ಡ್ ಮಾಡಿದ್ರೆ ಕಾರ್ ಸ್ಟಾರ್ಟ್ ಆಗುತ್ತೆ ಗೈಸ್. ನೋಡಿ ಕಾರ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡ್ ಕೇಳಿಸ್ತಿದೆ, ನಂಗೆ ಕೇಳಿಸ್ತಿದೆ. ವಾವ್ ಸೂಪರ್ ಗೈಸ್. ಆ್ಯಕ್ಚುಲಿ ಕಿಯಾ ಸೆಲ್ಟೋಸ್ ಹೊಸ ಮಾಡಲಲ್ಲಿ
ಇದು ಮುಂದೆದು ಸಖತ್ತಾಗಿ ಕೊಟ್ಟಿದ್ದಾರೆ. ಈ ಮೆಶ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ, ಇನ್ನೊಂದು ಅನ್ಲಾಕ್ ಮಾಡಿ. ಅನ್ಲಾಕ್ ಮಾಡಿದ್ದೀನಿ. ಫಿಂಗರ್ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ, ಫಿಂಗರ್ ಟ್ಯಾಪ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗುತ್ತೆ. ಹಾಗೆ ಇಲ್ಲ, ನಾನೇನು ಮಾಡಿಲ್ಲ ರೀ, ಅಲ್ಲ ನಾನೇನು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಮಾಡಿ ಕ್ಲೋಸ್ ಆಗಿಲ್ಲ. ಹಾಂ ಆಯ್ತು. ನೆಕ್ಸ್ಟ್ ಆಯ್ತು ಬಿಡ್ರಿ, ಅದೇನು ಆಟ ಸಾಮಾನು ಮಾತಾಡೋಣ ಕಾರಲ್ಲಿ. ಓ ಓಕೆ ಮೇಡಮ್, ಗಾಡಿ ಸ್ಟಾರ್ಟ್ ಆಗಿದೆ. ಓಡಿಸ್ಬಿಟ್ರಿ ಹಂಗೇನೆ ಮುಂದೆ. ಹಾಂ ಓಡಿಸಿ ಅಂತ ಏನು. ಹಾಂ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿ ಏನಿದೆ. ಹಾಂ ಬೇರೆ ಏನಿದೆ ಕಾರಲ್ಲಿ? ಇದೆಲ್ಲ ಅಷ್ಟು ಗೊತ್ತಿಲ್ಲ ನಂಗೆ. ಇದ್ರಲ್ಲಿ ಗೊತ್ತು ನನಗೆ. ಏನ್ ಗೊತ್ತು? ಕಂಟ್ರೋಲ್ ಮತ್ತೆ ಇದು ಡ್ರೈವ್ ಮೋಡ್ ಚೇಂಜ್ ಮಾಡ್ಬೋದು. ಇದು ಟ್ರಾಕ್ಷನ್ ಮೋಡ್. ಓಕೆ ಅಂದ್ರೆ ಸ್ನೋ, ಸ್ಯಾಂಡ್, ಮಡ್ ಆತರ ಇದ್ರೆ ಕಂಟ್ರೋಲ್ ಆಗುತ್ತೆ. ಓಕೆ. ಆಮೇಲೆ ಇದು ಪ್ಯಾಡಲ್ ಶಿಫ್ಟ್. ಇವಾಗ ನಾನು ಬರ್ಬೇಕಾದ್ರೆ ಹೇಳದೆ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಏನಂತಾನೆ ಗೊತ್ತಿಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್. ಓಕೆ, ಆಮೇಲೆ ಬೇರೆ ಹೆಂಗ್ ಗೊತ್ತಮ್ಮ ಇದ್ರ ಬಗ್ಗೆ ನಿಮ್ಗೆ? ಇದು ಅದೇ ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಮೋಡ್. ಓಕೆ ಅಷ್ಟೇ. ಡ್ರೈವ್ ಮೋಡ್ ಅಲ್ಲಿ ಹಾಕಿದ್ರೆ ಮುಂದೆ ಹೋಗ್ಬೋದು. ಪಾರ್ಕಿಂಗ್ ಅಂದ್ರೆ ಪಿ ಅಂದ್ರೆ ಪಾರ್ಕಿಂಗ್, ಆರ್ ಅಂದ್ರೆ ರಿವರ್ಸ್. ಏನಂದ್ರೆ ಇನ್ನೊಂದಿದು ಏನಿದು? ಸನ್ ರೂಫ್. ಆಮೇಲೆ ಪ್ಯಾನರೋಮಿಕ್ ಸನ್ ರೂಫ್. ಓಕೆ, ಆಮೇಲೆ ಅದಾದ್ಮೇಲೆ ಸಾಕು, ಓಡ್ಸಕ್ ಅಷ್ಟೇ ಗೊತ್ತಿರೋ ಸಾಕು. ಆಮೇಲೆ ಒಂದೇ ಕಾಲಲ್ಲಿ ಓಡಿಸ್ಬೇಕು. ವೆರಿ ಗುಡ್. ಓಕೆ, ಕರೆಕ್ಟ್ ಅಲ್ವಾ? ಒಂದೇ ಕಾಲಲ್ಲಿ ಓಡಿಸ್ಬೇಕಂತೆ ಗಾಡಿನ. ಓಡಿಸ್ಬೇಕು. ಒಂದ್ ಕೈಲಿ ಗಾಡಿ ಓಡಿಸ್ಬೇಕಾ? ಹಂಗೇನಿಲ್ಲ, ನಮ್ ಕಂಫರ್ಟ್. ಓಕೆ, ಬೇರೆ ಮೇಜರ್ ಅಷ್ಟೇ ಅಲ್ವಾ? 360 ಡಿಗ್ರಿ ಕ್ಯಾಮೆರಾ. ಆಮೇಲೆ ಇನ್ನೇನಿರುತ್ತೆ? ಇನ್ನೊಂದು ಏನದು? ಫೋನ್ ಚಾರ್ಜ್ ಆಗುತ್ತಾ? ನಮ್ಗೆ ಗೊತ್ತಿರಲಿಲ್ಲ ಮೇಡಮ್ ಇದು. ಥ್ಯಾಂಕ್ ಯು ಸೋ ಮಚ್ ಹೇಳ್ಕೊಟ್ಟಿದ್ದಕ್ಕೆ. ಸೊ ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ವೆಂಟಿಲೇಟರ್ ಸೀಟ್ಗಳಿದಾವೆ. ಸೊ ಇಲ್ಲಿ ನಾವು ಇಲ್ಲಿ AC ಎಷ್ಟು ಬೇಕೋ ಅಷ್ಟು ನಾವು ಸೆಟ್ ಮಾಡ್ಕೊಬೋದು. ಸೊ ನಮ್ಗೆ ಇಲ್ಲಿಂದ ಗಾಡಿ ಬರುತ್ತೆ. AC ತಣ್ಣಗಿರುತ್ತೆ ಗೈಸ್. ಅಕಸ್ಮಾತ್ ನಾವೆಲ್ಲ ಆಚೆ ಹೋಗ್ಬೇಕಾದ್ರೆ ಬಿಸಿಲಿದಾಗ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಅದು ಹೀಟ್ ಆದರೆ ಸೀಟ್ ಅದು ಕಂಟ್ರೋಲ್ ಮಾಡ್ಕೊಳ್ಳುತ್ತೆ, ಕೋಲ್ಡ್ ಕೊಟ್ಟು AC ಕೊಟ್ಟು. ಆ್ಯಂಡ್ ಇಲ್ಲಿ ನಮ್ಗೆ ಹೊಸ ಫೀಚರ್ ಹೆಂಗೆ ಕೊಟ್ಟಿದೆ ಅಂತಂದರೆ, ಇಲ್ಲಿ ನೋಡ್ರಿ, ಇಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇದೊಂದು ಸ್ಟೇರಿಂಗ್ ಕಂಟ್ರೋಲ್ ಕೊಟ್ಟಿದ್ದಾರೆ. ನಮ್ಗೆ ಇವಾಗ ನಾವು ಹೋಗ್ತಿರ್ತೀವಿ, ನಾವು ಇವಾಗ ಎಲ್ಲರೂ ಹೋಗ್ತಿರ್ತೀವಿ ಲಾಂಗ್ ಹೈವೇಲಿ, ಅವಾಗ ಇದನ್ನ ಪ್ರೆಸ್ ಮಾಡಿದ್ರೆ ಸೊ ಆ ಲೇನ್ ಹೆಂಗಿದೆ ಆ ಲೇನಲ್ಲೇ ಹೋಗುತ್ತೆ ಗಾಡಿ, ಆ ಕಡೆ ಹೋಗಲ್ಲ. ಸ್ಟೇರಿಂಗ್ ಅದೇ ಸೆಟ್ ಮಾಡ್ಕೊಳ್ಳುತ್ತೆ. ಸೊ ಅದೊಂದು ಎಕ್ಸ್ಟ್ರಾ ಆಪ್ಷನ್ ಕೊಟ್ಟಿದ್ದಾರೆ. ಇದೆಲ್ಲ ಮ್ಯೂಸಿಕ್ ಸಿಸ್ಟಮ್ ಅನ್ಸುತ್ತಲ್ಲ? ಅದೆಲ್ಲ ಮ್ಯೂಸಿಕ್ ಸಿಸ್ಟಮ್ ಹೌದು. ಆ್ಯಂಡ್ ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಕಿಯಾ ಬಂದಿರೋ ಎಲ್ಲ ಕಿಯಾಗಳಲ್ಲಿ ಸೊ ಈ ಮಾಡೆಲ್ ಕಿಯಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫೇಸ್ ಲಿಫ್ಟ್ ವರ್ಷನ್. ಸೊ ನಮ್ಮ ಎಂಗೇಜ್ಮೆಂಟ್ಗೆ ವೆನ್ಯೂ ಹುಡುಕ್ತಿದ್ವಿ. ಸೊ ಅದಕ್ಕೆ ಇಲ್ಲಿ ಮೈಸೂರಲ್ಲಿ ಯಾವುದೋ ಒಂದು ವೆನ್ಯೂ ಇದೆ, ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಇವರು, ಚಾಚಾ ಅವರು. ಸೊ ಅದಕ್ಕೇನೆ ಅವ್ರು ಇವಾಗ ಯಾರೋ ಫ್ರೆಂಡ್ ಅಂತೆ, ನೋಡ್ಕೊಂಡು ಹೋಗೋಣ ಬನ್ನಿ. ಓಡಿಸ್ರಿ, ಸುಮ್ಮನೆ ಕೂತಿರಲ್ಲ ಕಾರ್ ಒಳಗಡೆ, ಓಡಿಸಿ. ಪೋಲ್ ಇದ್ರೆ ಹೆಂಗೆ ಗುದ್ಬಿಡ್ತೀರಾ ಪೋಲ್ಗೆ? ಸ್ವಲ್ಪ ನಿಲ್ಸ್ಕೊಡಿ, ಓಡಿಸ್ತೀನಿ. ಓಡ್ಸಕ್ ಬರ್ದೇ ಇರೋರೇ ಹಿಂಗ್ ಮಾತಾಡೋದು. ಇಲ್ಲ ಅಂದ್ರೆ ಆರಾಮಾಗಿ ಓಡಿಸ್ತಾರೆ. ಈ ಓಡಿಸೋರ್ಗೆ ಎಲ್ಲಿ ನಿಲ್ಸಿದ್ರು ಓಡಿಸ್ತಾರೆ. ಇವ್ರು ಅಲ್ಲಿದೆ, ಈ ಅನ್ನಿವನ್ ಇದೆ, ಅಲ್ಲಿ ಪೋಲ್ ಇದೆ ಅಂತಂದ್ರೆ ಓಡ್ಸಕ್ ಬರಲ್ಲ ಅಂತ ಅರ್ಥ. ಓಡ್ಸಕ್ ಬರಲ್ಲ ಗೈಸ್ ಅವ್ರಿಗೆ ಕಾರು. ಸುಮ್ನೆ ಅಷ್ಟೇ ಕಾರ್ ತಗೊಂಡಿರೋದು, ಓಡ್ಸಕ್ ಬರಲ್ಲ. ಏನಿಲ್ಲ, ಡಿಮೋಟಿವೇಟ್ ಮಾಡ್ತೀನಿ ನಾನು. ನನ್ನಷ್ಟು ಮೋಟಿವೇಟ್ ಮಾಡೋ ಪರ್ಸನ್ ಜೀವನ ಯಾರು ಸಿಗಲ್ಲ. ಅಲ್ಲ ಓಡಿಸ್ತೀರ ಮತ್ತೆ, ಅದಕ್ಕೆ ಓಡಿಸಿ ಅಂತ ಹೇಳಿದ್ ಫಸ್ಟ್ ನಿಮ್ಗೆ. ನೋಡಪ್ಪ, ನೀವು ಡಿಮೋಟಿವೇಟ್ ಮಾಡ್ಕೊಂತೀರ, ನಾನು ಮಾಡಿಲ್ಲ ಡಿಮೋಟಿವೇಟ್. ಬೇಡ ಅಂದೆ ಅಷ್ಟೇ, ಬರಲ್ಲ ಅಂತ ಹೇಳ್ತಿಲ್ಲ. ಬೇಕಾದ್ರೆ ಆಮೇಲೆ ನಾನು ಪಕ್ಕ ಓಡಿಸ್ತೀನಿ. ನೀವು ಪಕ್ಕ ಓಡಿಸ್ತೀರ, ಚೆನ್ನಾಗಿ ಓಡಿಸ್ತೀರಾ, ಬಟ್ ಇವಾಗ ಬೇಡ. ಓಕೆನಾ ಗೈಸ್? ಪಾಪ ನಮ್ರತ ಅವ್ರದ್ದು ಉಗುರು ಕಿತ್ತೋಯ್ತು ಗೈಸ್. ಪಾಪ ಗೈಸ್ ಕಿತ್ತೋಗ್ಬಿಟ್ಟಿದೆ ಉಗುರು ಇವ್ರದ್ದು. ಏನಾದ್ರು ಒಂದು ಬೇಜಾರಾಗತ್ರಿ ರೀ ಹಿಂಗೆಲ್ಲ ಆದ್ರೆ ಜೀವನದಲ್ಲಿ, ಅಲ್ವಾ? ಆಗ್ತಿದೆ ಬೇಜಾರು. ನಾನು ಎಂಗೇಜ್ಮೆಂಟ್ ತನಕ ಬೆಳ್ಸೋಣ ಅಂತ ಅನ್ಕೊಂಡೆ, ಬಟ್ ಮತ್ತೆ ಕಟ್ ಆಗೋಯ್ತು. ನನ್ನ ಆಪ್ಷನ್ ತೋರಿಸ್ರು ನಮ್ರತ. ಏನು ಆಪ್ಷನ್? ಏನೊಂದು ಇಲ್ಲಿ ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆಫ್ ಆಪ್ಷನ್ ಇದೆ. ತೋರಿಸಿ. ಇಲ್ಲಿ ಹೌದಾ? ಆನ್ ಆಫ್ ಮಾಡ್ಕೊಬೋದು. ಇವಾಗ ಸದ್ಯಕ್ಕೆ ಆನ್ ಇದೆ. ಹೌದು, ಆಫ್ ಬೇಕಾದ್ರೆ ಮಾಡ್ಬೋದು ನಾವು ಏರ್ ಬ್ಯಾಗ್ ನ. ಆಪ್ಷನ್ ಇದು ಚೆನ್ನಾಗಿ ಕೊಟ್ಟಿದ್ದಾರೆ. ಕಾಮನ್ ಆಗಿರುತ್ತೆ. ನಾವು ಆನ್ ಆಫ್ ಆಗಲ್ಲ ಏರ್ ಬ್ಯಾಗ್ಸ್ ನ, ಬಟ್ ಈ ಕಾರಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ಅದು. ನೈಸ್ ಗೈಸ್. ಇವಾಗ ವೆನ್ಯೂ ಚೆಕ್ ಮಾಡಕ್ ಒಂದ್ ಕಡೆ ಹೋಗ್ತಿದ್ದೀವಿ, ಬನ್ನಿ ನೋಡ್ಕೊಳ್ಳೋಣ ಹೇಗಿದೆ ಅಂತ. ಯಾಕೆ ಗೈಸ್ ಓಡ್ಬತ್ತ ಗೈಸ್ ಇಬ್ರು ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ಬಾ ಅಂತ ಕರ್ಕೊಂಡೋಗಿ ಹಿಂಗ್ ಓಡ್ ಬಂದ್ರೆ ನಮ್ ಭಯ ಆಗಲ್ವ ನಮ್ಗೆ? ಹಿಂಗ್ ಓಡ್ಬೋದ್ರು ಗೊತ್ತಾ ಇಬ್ರು. ನಾನು ಇನ್ನೇನು ಹೋಗೋಣ ಅಂತ. ಇಲ್ಲೊಣೆ ಗೈಸ್ ಇವ್ರು ಗೇಟ್ ಹಾಕ್ತವ್ರೆ, ನಾಯಿ ಬಂದು ಕಚ್ಬಿಡುತ್ತೆ ಅಂತ. ಅಲ್ಲ ಇವ್ರು ಬೋರ್ಡ್ ಹಾಕ್ಬೇಕ್ತಾನೆ ಆಚೆ, ನಾಯಿ ಇದೆ ಎಚ್ಚರಿಕೆ ಅಂತ. ಅಟ್ಲೀಸ್ಟ್ ಇವರು
ಯಪ್ಪ ಕಚ್ಕಿಚ್ ಬಿಡ್ರಿ ಏನ್ ಗತಿ ಇವಾಗ. ಗೈಸ್ ಅಲ್ಲೋಡಿ ಗೈಸ್ ನಾಯಿ ಅಲ್ಲೇ ಐತೆ. ಬಂತು ನಾಯಿ. ಅಯ್ಯೋ ಬಂತು ಹಾಕ ಬಂದ್ಬಿಡ್ತು. ಯಾವ್ದೋ ಗೊತ್ತಿರ ನಾಯಿ ನೋಡ್ರಿ ಇಲ್ಲಿ ಸರ್ರಾಗೈತಪ್ಪ. ಗೇಟ್ ತೆಗಿತಿದ್ ನಾಯಿ ಇದು. ಏನ್ ಮಾಡಲ್ಲ ಅನ್ಸುತ್ತೆ. ನೀವಂತೂ ಓಡ್ತಿರ್ಲಿಲ್ಲ. ನಾನು ಓಡ್ ಬಂದೆ, ನೀವಂತೂ 100% ಓಡ್ ಬಂದಿರ್ಲಿಲ್ಲ. ನೀವು ಹೆವಿ ಸಾಫ್ಟ್ ಅಲ್ವಾ, ನಾಯಿ ಹತ್ರ ಸಾಫ್ಟ್ ಮಾತಾಡ್ಬಿಟ್ಟು ಹಂಗೆ ಪಟಾಯಿಸ್ಕೊಂಡು ನಾಯಿನ ಪಟಾಯಿಸ್ಕೊಂಡ್ಬಿಡ್ತೀರ ಮೋಸ್ಟ್ಲಿ ಅಲ್ವಾ? ಏನ್ ಹೇಳ್ತಿಲ್ಲಪ್ಪ. ನೋಡ್ದಾಗೈತರು ಪಂಚು ಹೆಂಗ್ ಕೊಟ್ರು ನೋಡಿದ್ರ ಪಂಚು. ಅಲ್ಲಿ ಎಷ್ಟೊಂದು ಪಿಕಾಕ್ಸ್ ಇದೆ. ಗೈಸ್ ಅಲ್ಲಿ ಫುಲ್ ಪಿಕಾಕ್ಸ್ ಎಲ್ಲ ಇತ್ತು, ಮಸ್ತ್ ಆಗಿತ್ತು. ಆ ಕಡೆ ಫುಲ್ಲು ಒಂಥರ ಚೆನ್ನಾಗಿತ್ತು ಜಾಗ. ಇದು ಯಾವ್ದೋ ಕಾಡು ಮಧ್ಯೆ ಬಂದಿದೀವಿ ಗೈಸ್ ನಾವು. ಈ ತರ ಫಾರ್ಮ್ ಸ್ಟೇಸ್ಗೆಲ್ಲ ಬಂದ್ರೆ, ಹೋಮ್ ಸ್ಟೇಸ್ಗೆಲ್ಲ ಬಂದ್ರೆ ಈ ತರನೇ ಸಿಟಿ ಆಚೆ ಬರ್ಬೇಕು. ಹೌದು. ಕೀ ಇದೆ, ತೋರ್ಸಿ ಆಂಟಿ ಎಲ್ಲಿದೆ. ಓ ಆಂಟಿ ಗೊತ್ತಿಲ್ಲ, ಪರವಾಗಿಲ್ಲ. ನಿಮ್ಗೆ ಗೊತ್ತಿಲ್ಲ ನಮ್ರತವ್ರು ಗೊತ್ತಿರಲಿಲ್ಲ ಮೋಸ್ಟ್ಲಿ, ಅದಕ್ಕೆ ಕೇಳಿದೆ. ನಿಮ್ಗೆ ಗೊತ್ತಿಲ್ಲ, ಕೇಳೇ ಇಲ್ಲ, ಗೊತ್ತಿಲ್ಲ ಅಂತ ಹೇಗೆ ಡಿಸೈಡ್ ಮಾಡಿದ್ರಿ ನೀವು? ಕೊಡ್ರಿ ಇಲ್ಲಿ ಗೈಸ್ ನೋಡಿ. ಗೈಸ್ ಈ ಕೀಯಿಂದ ಇಲ್ಲಿ ನಾವು ಹೇರ್ ಬ್ಯಾಗ್ನ ಆಫ್ ಆನ್ ಮಾಡ್ಕೊಬೋದು ನೋಡಿ. ಹಿಂಗೆ ಹಾಕಿ ಹಿಂಗೆ ಮಾಡ್ಕೊಂಡ್ರೆ ಆಫ್ ಆಗುತ್ತೆ, ಹಿಂಗೆ ಮಾಡ್ರೆ ಆನ್ ಏರ್ ಬ್ಯಾಗ್. ಗೈಸ್ ಮಲ್ಕನ ಅಂತ ಬಂದಿದೆ ಇಲ್ಲಿಗೆ. ನಮ್ರತ ಸರ್ಪ್ರೈಸ್ ಕೊಡ್ತಾನೆ ಅಂತ. ಏನು ಸರ್ಪ್ರೈಸ್? ಏನು ಸರ್ಪ್ರೈಸ್ ರೀ ನಿಮ್ಮದು? ಅಯ್ಯೋ ಇವರು ಉಗುರುನ ಸರ್ಪ್ರೈಸ್ ಅಂತ ಕೊಟ್ಟವ್ರು ನನಗೆ. ಅಲ್ಲಿ ಬೇರೆ ನಾಯಿ ಕಾಟ ಕೊಡ್ತೀವಿ, ಒಳಗೋಗಿ ನಾಯಿ ಬಿಡ್ತೀವಿ ನಮ್ಮನ್ನ. ಇಲ್ಲಿ ನೋಡ್ರಿ ನೀವು ನನಗೆ ಕಾಟ ಕೊಡ್ತಾ ಇರ ಈ ಉಗುರು ಕೊಟ್ಬಿಟ್ಟು. ಗೈಸ್ ನನಗೆ ಬೇರೆ ಜ್ವರ ಬರೋ ಥರ ಆಗ್ತಿದೆ ಗೈಸ್. ರೆಕ್ಲೇರ್ ಮಾಡ್ಕೊಂಬಿಡಿ ಇಲ್ಲಿ. ಹೋಗೋಣ. ನಾ ಇನ್ನೂ ಬೆಂಗಳೂರು ಬೇರೆ ಹೋಗ್ಬೇಕು ಇವಾಗ. ಹೋಗೋಣ. ಪಾಪ ಅನ್ನಿಸ್ತಿದೆ. ಏನ್ ಮಾಡ್ಲಿ? ಏನಮ್ಮ ದೇವತೆ ಬೇಡ್ಕೊಳ್ಳಿ, ಬೇಗ ಜ್ವರ ಹೋಗ್ಬೇಕು ನನಗೆ ಅಂತ. ಜ್ವರ ಬಂದಿದ್ಯಾ? ಅಲ್ಲ ಸುಸ್ತಾಗ್ತಿದೆ. ಜ್ವರ ಇಲ್ಲ, ಸುಸ್ತು ಅನ್ಸುತ್ತೆ. ಹೌದು. ಇದಕ್ಕೇನೋ ಕಾಯಿ ಹೇಳ್ತಾರೆ, ಇದಕ್ಕೆ ಏನೋ ಗೊತ್ತಿಲ್ಲ. ಇದು ಪನ್ನೀರ್ ಕಾಯಿ ಮೋಸ್ಟ್ಲಿ. ಪನ್ನೀರ್. ಅದು ಪನ್ನೀರ್. ಇದು ವಾಟರ್ ಆಪಲ್. ಹೌದು, ಹತ್ತಿ ತರ ಇದೆಯಾ? ಸೊ ಗೈಸ್ ನೋಡಿ ಹೇಗಿದೆ. ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ಸ್ಟೇ ಆಗೋದಕ್ಕೆ ಚೆನ್ನಾಗಿದೆ. ಅಂದ್ರೆ ಯಾರೋ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಬಂದ್ಬಿಟ್ಟು ಸ್ಟೇ ಚೆನ್ನಾಗಿದೆ ಗೈಸ್ ಈ ಜಾಗ. ವಾವ್ ನೈಸ್. ಮೋಸ್ಟ್ಲಿ ಆ ಕಡೆ ಲಾನ್ ಇದೆ ಅನ್ಸುತ್ತೆ ಅಲ್ವಾ? ಎಲ್ಲಿ ಆ ಕಡೆ ಇರ್ಬೇಕೇನೋ. ಅಂಜೀರ್. ಏನು ಅಂಜೀರ್ ಅಂತ ಇದೆ? ಅಂಜೀರ್ ತಿನ್ನು, ಮಂಜೀರು ತಿನ್ನು ನಮ್ಮ ಅಂಜೀರ್. ಚಿಲ್ಕಾ ನಿಕಲ್ ರೆಡ್ ಚಿಲ್ಕಾ ನಿಕಲ್. ಸ್ಮೆಲ್ ತಿನ್ನು. ಬೇಡ ನಂಗೆ. ಏಯ್ ಅಂಜೀರ್ ಮಾ ಮಾಡಪ್ಪ. ಇಲ್ಲಿ ಫೈರ್ ಕ್ಯಾಂಪ್ ಮಾಡ್ಕೊಳ್ಳೋ ಜಾಗ. ಏನಿಲ್ಲ, ಏನು ಮಾಡೋದಕ್ಕಾಗಲ್ಲ ಈವೆಂಟ್ಸ್ ಎಲ್ಲ ಅಲ್ವಾ? ಸ್ಟೇ ಆಗ್ಬೋದು ಅಷ್ಟೇ. ಈವೆಂಟ್ಸ್ ಮಾಡೋದು ಹತ್ರ ಇಲ್ಲ ಇದು. ಬಟ್ ಓಕೆ ಹೋಮ್ ಸ್ಟೇ ಅಲ್ವಾ? ಇನ್ ಕೇಸ್ ಏನಾದ್ರು ಚಿಕ್ಕ ಗ್ಯಾದರಿಂಗ್ ಏನಾದ್ರು ಮಾಡ್ಬೇಕು ಅಂದ್ರೆ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ನಮ್ದು ಇಷ್ಟು ಚಿಕ್ಕ ಅದೇ ಫ್ಯಾಮಿಲಿ ಗ್ಯಾದರಿಂಗ್ ಮಾಡ್ಕೊಂಡು. ಹೌದು. ಅವ್ರೆ ನಿಮ್ದಲ್ಲೇ ಇದೆ ಬಾಸ್ಕೆಟ್ ಬಾಲ್. ನಿಮ್ಗೆ ಇಷ್ಟ ಅಲ್ವಾ? ಬಾಲ್ ಇಲ್ಲ. ನಿಮ್ಗೆ ಇಷ್ಟ ತಾನೆ ಆಡಕ್ಕೆ ಬಾಸ್ಕೆಟ್ ಬಾಲ್? ಆಯ್ತು, ನಿಮ್ಗೆ ಇಲ್ಲಿಂದ ಶೂಟ್ ಮಾಡಕ್ ಕೊಟ್ರೆ ಶೂಟ್ ಮಾಡ್ತೀರಾ? ಮಾಡ್ತೀನಿ ಆರಾಮಾಗಿ. ಇಲ್ಲಿಂದ ಶೂಟ್ ಮಾಡ್ತೀರಾ ಅಲ್ಲಿಗೆ? ಹಿಂಗ್ ಮಾಡ್ತೀನಿ. ಹಿಂಗೆ ಸೊ ಗೈಸ್ ಇವಾಗ ಕಾಫಿ ಕೊಡಕ್ಕೆ ಬಂದಿದ್ವಿ. ಸೊ ನಮ್ರತ್ ಅವ್ರು ಮತ್ತೆ ನಾನು ಮುಂಚೆ ಮೀಟ್ ಆಗ್ತಿದ್ವಿ ಗೈಸ್, ಓಕೆನಾ, ಮೈಸೂರಲ್ಲಿ. ಅವಾಗಿನ ನಾವು ಮೀಟ್ ಮಾಡ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ಅವರು ಇಲ್ಲಿ ಹೋಗೋಣ ಅಂತ ಹೇಳ್ತಾನೆ ಇದ್ರು. ಬಟ್ ನಮ್ಗೆ ಅಲ್ಲಿ ಹೋಗೋದಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಕಾಫಿ ಕುಡಿಯೋಕ್ಕೆ ಇಲ್ಲಿ. ಸೊ ಇವಾಗ ಇಲ್ಲಿ ಹೋಗ್ತೀವಿ ಕಾಫಿ ಕುಡಿಯೋಕ್ಕೆ. ಎಷ್ಟೊಂದು ಸರಿ ಅನ್ಕೋತೀವಿ ಹೋಗ್ಬೇಕಂದ್ರ. ಇನ್ನು ಕಾಫಿ ಶಾಪ್ಸ್ ತುಂಬಾ ಇದೆ, ಬಟ್ ಮನೆ ಹತ್ರ ಇದೆಯಲ್ಲ, ಸೊ ಹೋಗೋಣ ಒಂದಿನ ಅಂತ ಹೇಳ್ತಿದ್ದೆ. ಅದಕ್ಕೆ ನೋಡ್ರಿ ನಾವಿಬ್ರು ಎಲ್ಲೋ ಆಚೆ ಜಾಸ್ತಿ ಗೊತ್ತಾಗ್ಬಿಡ್ತೀವಿ ಎಲ್ರಿಗೂ ಅಂತ ನಾವು ಹೋಗಕ್ ಆಗ್ತಿರ್ಲಿಲ್ಲ. ಬಟ್ ಮನೆ ತುಂಬಾ ಜನ ಇದಾರೆ, ಪರವಾಗಿಲ್ಲ ಹೋಗೋಣ. ಗೈಸ್ ಕಾಫಿ ಬಂದಿದೆ, ನಂದು ಜಾಗರಿ ಕಾಫಿ. ಗೈಸ್ ಈ ವೆದರ್ಗೆ ಕಾಫಿ ನಮ್ಮ ಹುಡುಗಿ ಸೂಪರ್ ಬಡಿಯಾ ಅಲ್ವಾ? ನೆಮ್ಮದಿಯ ಕಾಫಿ ಕುಡಿಯಿರಿ. ಅದೆಷ್ಟು ನೋಡ್ತೀರ ಫೋಟೋಗಳು. ಯಾರೋ ಹೌ ಕ್ಯೂಟ್ ಶಿ ಇಸ್, ಶಿ ಡಿಸರ್ವ್ ಬೆಟರ್ ಅಂತ ಆಗ್ತಿದ್ದಾರೆ. ನನಗೆ ಹಾಕಿರೋದು ಅದನ್ನ 10 ತಾರೀಕು ನಂದೆ ಇವಾಗ. ನಗು ಕ್ಯಾನ್ಸಲ್ ಇದೆ.
ಆಯ್ತು ಕಾಫಿ ಕುಡೀರಿ ಬಿಡ್ರಿ, ಫೋಟೋ ಲೈಕ್ಸ್ ಬರುತ್ತೆ. ನನ್ನ ಲೈಕ್ಸ್ ಅಲ್ಲ, ಬೆಳಗ್ಗೆಯಿಂದ ನಾನು ಫೋನ್ ಚೆಕ್ ಮಾಡಿಲ್ಲ. ನಿಜ ತಾನೆ? ಬೆಳಿಗ್ಗೆ ಚೆಕ್ ಮಾಡಿಲ್ಲ, 2 ಅವರ್ ಮುಂದೆ ಚೆಕ್ ಮಾಡ್ತಿರಲ್ಲ. ಓಕೆ, ಚಿಯರ್ಸ್ ಮಾಡಿ ಕಾಫಿ. ಚಿಯರ್ಸ್. ಗೈಸ್, ಕೋಲ್ಡ್ಗೆ ಕಾಫಿ ಮಸ್ಟ್ ಅನ್ಸ್ಬಿಟ್ಟು. ಸೊ ನೀವೆಲ್ಲ ಕಾಫಿ ಲವರ್ಸಾ ಟೀ ಲವರ್ಸಾ ಕಮೆಂಟ್ ಮಾಡಿ. ನಂಗೆ ಕಾಫಿ ಇಷ್ಟ, ನಿಮ್ಗೇನು ಇಷ್ಟ? ಕಾಫಿನ. ಡಯಟ್ ಮಾಡ್ತೀನಿ ಅದು ಈ ಥರ ತಿನ್ನೋದು. ಇವೆಲ್ಲ ಡಯಟಾ? ಒಂದ್ರಲ್ಲಿ ಏನಾಗುತ್ತೆ? ಹಾ, ಇದೊಂದ್ರಲ್ಲಿ ಒಂದೇ ತಿನ್ನೋದು ನೀವು, ಮತ್ತಿನಲ್ಲ ಪಕ್ಕ ತಿನ್ನಲ್ಲ ಮತ್ತಿನ್ನೊಂದು. ನೀವೇ ನಿಜ ಹೇಳಿ, ನಾನು ಜಂಕ್ ತಿಂತೀರಾ? ತಿಂತೀರಾ ನೀವು ಜಂಕು? ತಿನ್ನಲ್ಲ ಆಕ್ಚುಲಿ. ಹೌದಾ? ಮತ್ತೆ ಇವಾಗ ತಿಂದಿದ್ದೇನು? ಅದೊಂದೇ. ಅಯ್ಯೋ ನೋಡಿದ್ರ ಕೆಮ್ಮು. ಸೊ ಗೈಸ್, ಫಸ್ಟ್ ಒಬ್ರು ಅಜ್ಜಿನ ಮೀಟ್ ಆಗ್ಬೇಕು ಗೈಸ್. ಎಲ್ರಿಗೂ ಗೊತ್ತು ಅಜ್ಜಿನ ವೆಯ್ಟ್ ಮಾಡ್ತೀರಾ ಅಂತ. ಅಜ್ಜಿನ ಮೀಟ್ ಮಾಡೋದಕ್ಕೆ ನೆಕ್ಸ್ಟ್ ಹೋಗಿ ಅಜ್ಜಿನ ಮೀಟ್ ಮಾಡೋಣ. ನೀವೆಷ್ಟು ಸರಿ ನೋಡ್ತೀರಾ ನನ್ನ ಫೋಟೋಸ್? ಅಲ್ಲ, ನಾನು ನೋಡ್ತಾ ಇದೀನಿ ಯಾಕೆ ಇಷ್ಟು ಕ್ಯೂಟ್ ಆಗಿದ್ದಾರೆ ನೀವು ಅಂತ. ನೀವು ಅದೇ ತರ ಮಾಡ್ತಿರೋದು ಅವಾಗ್ಲಿಂದ. ಅಲ್ಲ, ಫೋಟೋ ನೋಡಕ್ ಕ್ಯೂಟ್ ಆಗಿದ್ದಾರೆ. ರಿಯಲ್ ಆಗಿ ಇನ್ನೂ ಕ್ಯೂಟ್ ಆಗಿದ್ದೀರಾ. ನೈಸ್. ನಂಗಿದು ಈ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏನ್ ಇಷ್ಟ ಆಯ್ತು ಅದ್ರಲ್ಲಿ? ಇದು ನಿಮ್ಮ ಹಲ್ಲು, ನಿಮ್ ಕೆನ್ನೆ, ನಿಮ್ ಕಣ್ಣು, ನಿಮ್ಮ ಜ್ಯುವೆಲ್ರಿ, ನಿಮ್ಮ ಕಲರ್ ಬಡಿಯಾ. ಇವ್ರಿಬ್ಬರಿಗೆ ಇವಾಗ ಬಾಯ್ ಬಾಯ್ ಅಂತ ಹೇಳೋಣ. ಬಾಯ್ 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 ಬಾಯ್. ಸಿ ಯು. ಬಾಯ್ 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 ವರುಣ್. ಬಾಯ್. ಹೇಳಿಲ್ಲ, ಬೇರೆ ಸಾಕಾಗಿತ್ತು. ಇವಾಗ ಗಾಡಿ ನಂಬರ್ ಓಡಿಸ್ತಾರಂತೆ. ಬನ್ನಿ ಅವ್ರು ಕೊಡೋಣ, ನೋಡೋಣ ಯಾವ ತರ ಓಡಿಸ್ತಾರೆ. ಪಾಪ ಆಂಟಿ ಫುಲ್ಲು ಪುಕ್ಕ 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 ಅನ್ನೋ ಭಯ ಆಗಿದೆ ಪಾಪ ಆಂಟಿಗೆ ಹಿಂದೆಗಡೆ. ವರುಣ್ ಮುಂದೆ ಕೊಡಿ ಇಲ್ಲಿ ಬೇಡ, ಏನೋ ಸ್ವಲ್ಪ ಮುಂದೆ ಕೊಡಿ ಅಂತ ಪಾಪ ಆಂಟಿ ಫುಲ್ ಭಯ ಪಡ್ತಾವ್ರೆ. ನೀನ್ ಆಂಟಿಗೆ ಇವಾಗ ಹೇಳ್ಬೇಕು, ನೋಡಮ್ಮ ಹೆಂಗ್ ಓಡಿಸ್ತೀನಿ ಅಂತ. ಹಂಗ್ ಓಡಿಸ್ಬೇಕು. ಇವಾಗ ಓಡಿಸಿ ಸಾಕಾದಾಗೆ. ಹಾಯ್ 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 ಹಾಯ್. ಕೆಳಗೆ ಗ್ಲಾಸ್ ಕೆಳಗಿರ್ಸು. ಹಾಯ್ 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 ಹಾಯ್. ಥ್ಯಾಂಕ್ ಯು. ನಮ್ಮ ಹುಡುಗಿ ಮನೆ ಮೈಸೂರು, ಅದಕ್ಕೆ ಮೈಸೂರಿಗೆ ಬಂದ್ವಿ. ಎಂಗೇಜ್ಮೆಂಟ್ ಅಲ್ಲ, ಹೂಶಾಸ್ತ್ರ. ಹೂಶಾಸ್ತ್ರ. ಹಾ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದ್ದಾರಾ? ಸೂಪರ್ ಆಗಿದ್ದಾರಾ? ಥ್ಯಾಂಕ್ ಯು ಮೇಡಮ್. ಹೌದಾ? ಕೇಳಿದೆ ನಿಮ್ಮ ಮಕ್ಳಿಗೆ ಇಬ್ಬರು. ಥ್ಯಾಂಕ್ ಯು. ಓಕೆ. ಶೋರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್. ನಾ ಚೆನ್ನಾಗಿದ್ದೀನಾ? ಥ್ಯಾಂಕ್ ಯು ಮೇಡಮ್. ಓಕೆ, ಚೆನ್ನಾಗಿದ್ದಾರೆ. ಬಾಯ್. ಏನ್ರಿ ಚೆನ್ನಾಗಿದ್ರೆ ನೋಡಕಂತ ನೀವು? ಓಕೆ, ಓಡಿಸಿ ಗೈಸ್. ಇವ್ರು ಸೀಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಅರ್ಧ ಗಂಟೆ ಬೇಕು. ಇವಾಗ ಗಾಡಿ ಸ್ಟಾರ್ಟ್ ಮಾಡೋಕೆ ಅರ್ಧ ಗಂಟೆ ತಗೊಂತಾರೆ. ಆಯ್ತು, ಓಡಿಸ್ರಿ ಆಯ್ತು. ನನಗೆ ನಿಮ್ ರಿಯಾಕ್ಷನ್ ಅಲ್ಲ, ಆಂಟಿ ರಿಯಾಕ್ಷನ್ ಬೇಕು. ಓಡಿಸ್ತಾರಾ? ಓಕೆ. ಕಮಾನ್ ನಮ್ರತ ಅವ್ರೆ, ಚಲೋ ಹೋಗ್ರಿ. ಕಮಾನ್ ಮೇಡಮ್. ಫುಲ್ ನೋಡಿ ಗೈಸ್, ಮಂದಹಾಸ ಫೇಸ್ ಅಲ್ಲಿ, ಮಂದಹಾಸ. ಆ ಕಡೆ ನೋಡ್ಕೊಳ್ತೀನಿ. ನೀವೇ ನೋಡ್ಬೇಕು, ನಾನು ಯಾಕೆ ನೋಡ್ರಿ ಆ ಕಡೆ. ವೆರಿ ಗುಡ್. ಪರವಾಗಿಲ್ಲ, ಚೆನ್ನಾಗಿ ಓಡಿಸ್ತಾರೆ ನೋಡಿ. 28 ಸ್ಪೀಡ್ ಓಡಿಸ್ತಾರೆ ಗಾಡಿನ. ನೈಸ್ ನಮ್ರತ ಅವ್ರೆ, ನೈಸ್. 28 is more or less? ಸ್ಪೀಡ್ ಹೋಗ್ತೀರಾ, ಪರವಾಗಿಲ್ಲ. ತುಂಬಾ ಸ್ಪೀಡ್ ಹೋಗ್ತಿದ್ದೀರಾ ನೀವು. 28. ಅಲ್ಲಿ ಕಾರು ಥೋಡ ರೈಟ್ ಕುಜ. ರೈಟ್ ತಗೊಳ್ಳಿ ಒಂಚೂರು ರೈಟ್ ತಗೊಳ್ಳಿ. ನೈಸ್. ಯಾವುದೋ ಏನೋ ಇಲ್ಲ, ಏನಿಲ್ಲ, ಓಡಿಸ್ರಿ ಸುಮ್ಮನೆ ನಿಮಗೆ ಇದು ಮಾಡಿದೆ ಅಷ್ಟೇ. ಅದು ಚೆನ್ನಾಗಿ ಓಡಿಸ್ತೀರ ಆ್ಯಕ್ಚುಲಿ ಕಾರ್ನ, ತುಂಬ ಚೆನ್ನಾಗಿ ಓಡಿಸ್ತಾ ಇದ್ದೀರಾ. ಓಯ್, ಆರನ್ನ ನೋಡಿತಾ ಇರ, ಗಾಡಿನೇ ಎಲ್ಲ ಮುಂದೆ ಒಂದು. ಓಕೆ ಓಡಿಸಿ. ರೈಟ್ ಕು ಸಿಗ್ನಲ್ ನಲ್ಲಿ ಫೈನಲಿ ಬಂದ್ರು ಗೈಸೂರು. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಈಸಿ ಡ್ರೈವಿಂಗ್, ಬಿಗ್ನರ್ ಫ್ರೆಂಡ್ಲಿ. ಫುಲ್ ಏನೋ ಸಾಧನೆ ಮಾಡ್ದಂಗೆ ಫೀಲ್ ಆಯ್ತಲ್ಲ. ಹೌದು. ಪಾರ್ಕಿಂಗ್ ಮಾಡ್ಬೇಕು ಅವರು. ಹೆಂಗ್ ಓಡಿಸ್ತೆ? ನೀವು ಚೆನ್ನಾಗಿ ಓಡಿಸ್ರಿ ಗಾಡಿ. ನೀವು ಚೆನ್ನಾಗಿ ಓಡಿಸಿದ್ರಿ. ಚೆನ್ನಾಗಿ ಓಡಿಸಿದ್ರಿ. ಓಕೆ, ಬೋಡಿ ಪಾರ್ಕಿಂಗ್ ಮಾಡಿ ಗಾಡಿಯಲ್ಲಿ. ಅಲ್ಲಿ ನಿಮ್ ಗಾಡಿ ಇದೆ ಮತ್ತೆ ಪಕ್ಕದಲ್ಲಿ, ಅಷ್ಟು ಬೇಡ, ಸುಮ್ಮನೆ ರಿಸ್ಕ್. ಹಾಯ್ ಅಜ್ಜಿ. ಹಲೋ, ಹೌ ಆರ್ ಯು ಅಜ್ಜಿ? I am fine, very fine. You are very fine. Yes. Okay.
ಅಜ್ಜಿಗೆ ಸುಮಾರು ಜನ ಕಮೆಂಟ್ ಮಾಡಿದಾರೆ ಗೈಸ್. ಏನ್ ಸೆಂಟ್ ಗಮ್ ಗಮ ಅಂತ ಹಾಕಿದ್ದೀರಾ? ಗಮ್ ಗಮ ಅಂತಿದೆ ಸೆಂಟು. ನಮಗೂ ತಂದ್ಕೊಡ್ಬಾರ್ದು ಸ್ವಲ್ಪ? ಸೆಂಟ್ ಬೇಕಾ ನಿಮ್ಗೆ? ಹ್ಮ್. ಆಯ್ತು, ಆರ್ಡರ್ ಮಾಡ್ತೀನಿ, ಬರುತ್ತೆ. ಇದೇ ತರ ಬೇಕಾ ಸೆಂಟು? ಸರಿ, ತಂದು ಕೊಡ್ತೀನಿ. ನೋಡು ಗಮ ಏನ್ ವಾಚು? ಆಲ್ಮೋಸ್ಟ್ 50 years ಓಲ್ಡ್ ವಾಚ್ ಅವ್ರದ್ದೇ, ಇನ್ನು ರನ್ನಿಂಗ್ ಅಲ್ಲಿ ಇದೆ ಅಲ್ವಾ? ಗೈಸ್ ನೋಡಿ, ರನ್ನಿಂಗ್ ಆಯ್ತೇನ ಇದು. ಯಾವಾಗ ನಮ್ಮಮ್ಮ ನಮ್ಗೆ ಓದ್ತಾಯಿ ರೋಗ ತೆಗ್ಕೊಟ್ಟಿದ್ದು. ಇದು 50 ವರ್ಷದ ವಾಚ್ ಇದು. ಅದಕ್ಕಿಂತ ಜಾಸ್ತಿ ಆಗಿರ್ಬೋದು, ಗೊತ್ತಿಲ್ಲ. ಏನಜ್ಜಿ ಇದು 50 ವರ್ಷದ ವಾಚ್ ಇನ್ನೂ ವರ್ಕ್ ಆಗ್ತಿದೆ ಇದು? ಒಂದ್ ದಿವಸಕ್ಕೆ ರಿಪೇರಿಗೆ ಹೋಗಿಲ್ಲ, ಇಲ್ಲ ಕೆಳಗಡೆ ಬಿದ್ದಿಲ್ಲ. ನಿಮ್ ತರ ವಾಚ್ ಇದು ನೋಡ್ರಿ, ಹೆಂಗ್ ವರ್ಕ್ ಆಗ್ತಿದೆ ಎರಡು. ನೀವು ವರ್ಕ್ ಆಗ್ತೀರಿ, ಇದು ವರ್ಕ್ ಆಗ್ತಿದೆ. ಸೂಪರ್ ಅಜ್ಜಿ, ಸೂಪರ್. ನಂಗೆ ಇದು ಕೊಡ್ತೀರಾ ಗಿಫ್ಟ್? ಥ್ಯಾಂಕ್ ಯು. ನಂಗೆ ಗಿಫ್ಟ್ ಕೊಡ್ತೀರಾ? ಗಿಫ್ಟ್ ನನಗೆ ಗಿಫ್ಟ್ ನಮ್ಮ ಅಮ್ಮಂದಲ್ವಾ? ನನಗೆ ಕೊಡ್ರಿ ಅಜ್ಜಿ. ನಾನು ನಿಮ್ಮ ಅಮ್ಮಗ ಇದ್ದಂತಾನೆ. ಹೌದು, ಮಗನೇ. ಮತ್ತೆ ನಾವು ಒಂದು ಕೊಡಿ. ಮಗಳು ಅಳ್ತಾಳಲ್ಲ. ಮಗಳೇ ಕಳ್ತಾಳೆ. ಕೊಡಿ, ಪರವಾಗಿಲ್ಲ. ನಾನು ಕೊಡಿ ಅಜ್ಜಿ, ಪ್ಲೀಸ್ ಅಜ್ಜಿ. ಇದೊಂದೇ ಕೊಡಿ ಅಜ್ಜಿ, ಪ್ಲೀಸ್. ತಗೊಂಡ ಪಕ್ಕನಾ? ನಂಗೆ ತಾನೇ ಗಿಫ್ಟ್ ಇದು. ಅಜ್ಜಿ ಮನ್ಸಲ್ಲಿ ನನ್ನ ಮಗ ಬರ್ತಾನೆ ಚೈನ್ ಕೇಳ್ತಾನೆ, ನನ್ನ ಮಗ ಬರ್ತಾನೆ ವಾಚ್ ಕೇಳ್ತಾನೆ, ಇನ್ನು ಏನೇನು ಕೇಳ್ತಾನೆ ಅಂತ ಅಜ್ಜಿ ತಲೆ ಓಡಿಸ್ತಾರಲ್ಲ ಅಜ್ಜಿ. ಹೌದು ಅಂದ್ರಲ್ಲ ಅಜ್ಜಿ. ಅಜ್ಜಿ ಕ್ಯೂಟ್ ಅಪ್ಪ. ಅಜ್ಜಿ ನಿಮಗೆ ಸುಮಾರು ಜನ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ನಿಮಗೆ ನಮ್ಮ ಆಡಿಯನ್ಸ್ ಎಲ್ಲ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ಹೌದಾ? ಓ, ಫ್ಯಾನ್ಸು. ಥ್ಯಾಂಕ್ಸ್. ನೀವೀಗ ಸೋ ಮೆನಿ ಥ್ಯಾಂಕ್ಸ್. ಆಯ್ತು, ಬೇರೆ ಏನೋ ಹೇಳಿ ನಮ್ಮ ಆಡಿಯನ್ಸ್ಗೆ. ಏನನ್ನ ಹೇಳಿ. ಏನ್ ಹೇಳ್ಬೇಕು? ಏನೋ ಹೇಳಿ, ಹೆಂಗಿದ್ದೀರಾ ಕೇಳಿ. ಹೇಗಿದ್ದೀರಾ? ಕನ್ನಡದಲ್ಲ. ಸೂಪರ್ ಆಗಿದಾರ. ಸೂಪರ್ ಆಗಿದ್ದೀರಾ? ಇಂಗ್ಲಿಷ್ ಅಲ್ಲಿ ಕೇಳಿ. ಇಂಗ್ಲಿಷ್ ಅಲ್ಲಿ. ಹೌ ಆರ್ ಯು? ಐ ಆಮ್ ಫೈನ್. ಏನಂತೆ? ವೇರ್ ಆರ್ ಯು ಗೋಯಿಂಗ್? ದೇ ಆರ್ ಸಿಟ್ಟಿಂಗ್ ಅಂಡ್ ವಾಚಿಂಗ್ ಯು. ಓಕೆ. ಓ, ಅಷ್ಟೇನಾ? ಇನ್ನೇನು? ಅಷ್ಟೇನಾ? ಆಯ್ತು, ಒಂದು ಸಾಂಗ್ ಆಡಿ. ಓ, ರಿಪ್ಲೈ ಬರ್ತಿಲ್ಲ. ಓ, ಅಜ್ಜಿ ಇದನ್ನ ವಿಡಿಯೋ ಕಾಲ್ ಅನ್ಕೊಂಡ್ಬಿಟ್ರೆ ಗೈಸ್, ಅದಕ್ಕೆ ಅಲ್ಲಿ ರಿಪ್ಲೈನೇ ಬರ್ತಾ ಇಲ್ಲ. ಅವ್ರು ಮಾಡ್ತಾರೆ, ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡ್ತಾರೆ ನಿಮ್ಗೆ. ಕಮೆಂಟ್ ಬಾಕ್ಸ್ ಅಲ್ಲಿ ಟೆಕ್ಸ್ಟ್ ಮಾಡ್ತಾರೆ ನಿಮ್ಗೆ. ಅಜ್ಜಿ ಒಂದು ಸಾಂಗ್ ಆಡಿ ಅಜ್ಜಿ, ನಮ್ಮ ಆಡಿಯನ್ಸ್ಗೆ ಪ್ಲೀಸ್ ಆಕ್ಚುಲಿ ಶಿ ಇಸ್ ಅ ಅಂದ್ರೆ ಸಂಗೀತ ಎಲ್ಲ ತುಂಬಾ ಚೆನ್ನಾಗಿ. ಹೌದಾ? ಅಜ್ಜಿ ಒಂದೇ ಒಂದು ಸಾಂಗ್. ಅಜ್ಜಿ ನೀವು ಒಂದೇ ಒಂದು ಸಾಂಗ್ ಆಡಿ ಅಜ್ಜಿ, ಪ್ಲೀಸ್ ಅಜ್ಜಿ. ಒಂದು ಸಾಂಗ್, ಏನಾರ ಒಂದು ಸಾಂಗ್ ಗೊತ್ತಾಗುತ್ತೆ ಆಡಿ. ದೇವಕೀ ತನಯ ವಾಸುದೇವ ಸದಯ ಪಾಹಿ ದೇವಕೀ ತನಯವಾ. ಅಜ್ಜಿ ಜೋರ ಗಾಡಿ ಕೇಳಿಸಿ ನಮ್ಗೆ. ಕೇಳ್ತಾ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಮರ್ತೋಗ್ಬಿಟ್ಟಿದ್ದೀರಾ? ಹಳೆ ಹಾಡು. ಅಯ್ಯೋ, ಆಯ್ತು ಆಡಿ. ದೇವಕೀ ತನಯವ ಸುದೇವ ಸದಯ ಈ ದೇವಕೀ ತನಯವ. ಅಜ್ಜಿ ಅದನ್ನೇ ಹೇಳ್ಸಲಿ ಆಡ್ತೀರಾ, ಮುಂದೆ ಆಡಿ. ಜಗನ್ನಾಥ ಬಾಯಿ. ಸೂಪರ್ ಅಜ್ಜಿ ಸಕ್ಕದಾಗ ಆಡಿದ್ರಿ ಸಾಂಗ್. ಸೂಪರ್ ಸಾಂಗ್ ಆಡ್ತೀರಾ ನೀವು, ವೆರಿ ಗುಡ್. ಹೌದು ಅಜ್ಜಿ, ಥ್ಯಾಂಕ್ ಯು ವೆರಿ. ಓಕೆ ಅಜ್ಜಿ, ಊಟ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಮಾಡ್ಬೇಕು ತಾನೆ ಊಟ ನೀವು? ಬೇಕು ಇವಾಗ. ಓಕೆ. ಟೀ ಕುಡಿತೀರಾ? ಟೀ ಕುಡಿತೀನಿ ಗೈಸ್. ಅಜ್ಜಿಗೆ ಟೀ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ತಾನೆ ಅಜ್ಜಿ? ನಿಮ್ಗೇನು ಇಷ್ಟ ಜೀವನದಲ್ಲಿ? ಟೀ. ಟೀ ಇದೆ ಸಾಕು, ಊಟ ಬೇಡ ನಿಮ್ಗೆ? ಊಟ ಇಲ್ದಿದ್ರು ಪರವಾಗಿಲ್ಲ, ಟೀ ಬೇಕು. ಓಕೆ ಅಜ್ಜಿ. ಗೈಸ್ ಇರಿ, ನೀವು ಅಜ್ಜಿ ಹತ್ರ ಮಾತಾಡ್ತೀನಿ ಆಮೇಲೆ. ಕ್ಯಾರಮ್ ಬೋರ್ಡ್ ಚೆನ್ನಾಗಿ ಆಡ್ತಾರ ಅಜ್ಜಿ. ಅವ್ರಿಗೆ ಪರ್ಫ್ಯೂಮ್ ಇಷ್ಟ, ಅದೇ ಅವರು ನೋಟಿಸ್ ಮಾಡಿ. ಗಮ್ ಕರ. ಹೌದಾ ಅಜ್ಜಿ? ಸೆಂಟ್ ಗಮ್ ಅಂತಿದ್ಯಾ? ದಾಲ್ ಕೈಸ ಗಮ್ ಕರ. ಹುಡುಗಿಯರು ಬಂದ್ಬಿಟ್ಟಾರ ಹತ್ರದಲ್ಲಿ. ಹೌದಾ? ಬರ್ಲಿ ಬಿಡಿ. ಅವ್ರಿಗೆ ಬೇಕಾಗಿದ್ದೆಲ್ಲ ಕೊಡ್ಬೇಕಾಗುತ್ತೆ. ಕೊಡಲ್ಲ ನಾವು. ಅದಕ್ಕೆ ಬಿಡ್ತಾರ ಅವರು? ಬಿಟ್ಬಿಡ್ತಾರೆ. ಬಿಡಲ್ಲ. ಹೇಗ್ ಬಿಡಲ್ಲ? ಇಟ್ಕೋತಾರೆ ಗಟ್ಟಿ ಹಿಡ್ಕೊಂತಾರ. ನಾನ್ ತಳ್ಬಿಡ್ತೀನಿ, ಹೋಗಿ ಬಡ ನೀವು ಹಂಗೆ ಅಂತ. ನಂಗೆ ಅಮೃತ ಮಾತ್ರ ಬೇಕು ಅಂತೀನಿ. ಓ ಅಜ್ಜಿ, ಸರಿ ಅಜ್ಜಿ, ಬಾಯ್ ಮಾಡ್ಬಿಡಿ. ಆಯ್ತು, ಬಾಯ್. ಯಾರಿಗೆ ಬಾಯಿ? ಇದು ಇವರು ದೇವ್ರು, ಇವರು ಎಲ್ಲ ದೇವ್ರು ಕೈ ಮುಗಿ. ದೇವ್ರು ನಮ್ಮನ್ನ ನೋಡ್ತಾವ್ರೆ ನಿಜವಾಗ್ಲು. ದೇವ್ರು ಏನೇನ ಕೇಳ್ಕೊಳ್ಳಿ, ನಿಮ್ಗೆ ಏನ್ ಬೇಕು ಕೇಳಿ, ವರ ಕೊಡ್ತಾರ ಅವರು.
ಕೇಳ್ಕೊಳ್ಳಿ. ನನಗೆ ಬೇಕಾದಷ್ಟು ಹಣವನ್ನು ದೋಚಿಕೊಳ್ಳಿ. ಏನು ಹಣ 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 ಬೇಕಾ ನಿಮ್ಗೆ? ಆಯ್ತು ಗೈಸ್, ಹಣ ಬೇಕಾದ್ರೆ ಕೊಟ್ಬಿಡಿ. ಆಶೀರ್ವಾದ ಆರೋಗ್ಯ ಆಶೀರ್ವಾದ ಎಲ್ಲ ಕೊಟ್ಟು ಕಾಪಾಡಿ. ಓಕೆ, ಎಲ್ಲ ಕೊಡ್ತಾರೆ ಅಜ್ಜಿ. ನಾಳೆ ಬೆಳಿಗ್ಗೆ ಬನ್ನಿ, ಹತ್ರ ಬರುತ್ತೆ ಎಲ್ಲ. ಓಕೆನಾ ಅಲ್ಲ ಅಜ್ಜಿ? ಏನು 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 ಹೇಳಿದ್ರಿ? ಒಂದು ಒಳ್ಳೆ ಮದುವೆ ಮಾಡ್ಕೊಳ್ಳಿ. ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಳಿ. ಆಮೇಲೆ ಖುಷಿಯಾಗಿರಿ. ಇಲ್ಲಿಲ್ಲೋ ಹುಡುಗಿ ಮದುವೆ ಮಾಡ್ಕೋತೀನಿ. ಹುಡುಗಿನ ಆ ಹುಡುಗಿ ಮದುವೆ ಮಾಡ್ಕೋತೀನಿ. ಚೈನ್ ಗೀನ್ ಏನೋ ಹಾಕ್ಲೇ ಇಲ್ಲ. ಇದಾಯ್ತಲ್ಲ, ಇದು ಚೈನು ಸಾಕಿ. ಚೈನು ಅದು ಮಾಮೂಲಿ. ಅದು ಬೇಡವಾ? ಅದು ಬೇಡ. ಮತ್ತೆ ಯಾವ ಚೈನ್ ಬೇಕು ನಿಮ್ಗೆ? ಯಾವ್ದು? ಯಾವ ತರ ಚೈನ್ ಬೇಕು ನಿಮ್ಗೆ? ಒಳ್ಳೆ ದಪ್ಪಗಿರ್ಬೇಕು, ಚೆನ್ನಾಗಿರ್ಬೇಕು. ಏ ಮೇರಾ ಚೈನ್ ಅಕ್ಕ ಏನಜ್ಜಿ ನೀವು ಚೈನ್ ಕಳಿಸ್ತಿಲ್ವಾ? ಅವ್ರ ಹತ್ರ ಇಲ್ಲ, ಅವ್ರ ಹತ್ರ ಇದೆ. ಯಾರೋ ಕಳ್ತಾರ ಅವ್ರ ಕಳ್ಳ. ಬಳೆ ಬಳೆ ರಿಬ್ಬನು, ಬಳೆ ಚೈನ್ ಎಲ್ಲ ಅವ್ರ ಹತ್ರ ಇದೆಯಾ? ಆಯ್ತು ನೋಡ್ರಿ, ನಾನು ಕೇಳಿಸ್ಕೊಳ್ಳಿ ಇಲ್ಲಿ. ನಾನು ಈ ಹುಡುಗಿ ಮದುವೆ ಆಗ್ತೀನಿ. ನಿಮ್ಗೆ ಓಕೆನಾ? ಓಕೆನಾ ಬೇಡವಾ? ಏನಿದೆ, ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಯೂಟ್ಯೂಬರ್. ನಾನು एक्टर एक्टर वायदा क्या कब तक एक्टर ने क्या एक्शन करने का? हीरो 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 ಹೋಗ್ಲಾ? ಓಕೆನಾ? ಆಗ್ಲಾ ಮದುವೆ ಆಗ್ಲಾ? ಓಕೆ ಓಕೆ ಓಕೆನಾ? ಓಕೆ 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 ಅಂದ್ರೆ ಅಜ್ಜಿ ಓಕೆ. ಅಜ್ಜಿ ಓಕೆ ಅಂದ್ರು. ದೊಡ್ಡವರು ಓಕೆ ಮಾಡಿದ್ರು. ನೀವು ಓಕೆ ಮಾಡಿದ್ರಾ? ನಂಗೆ ಗೌರ್ಮೆಂಟ್ ಕೆಲಸ ಇರಬೇಕು ಅಂತ. ಗೌರ್ಮೆಂಟ್ ಕೆಲಸ ಇರಬೇಕು, ಇಲ್ಲ ಅಂತಂದ್ರೆ ಏನ್ ಫಾಯ್ದೆ? 4 ದಿವಸ ಮಾಡ್ತಾರೆ, ಅಂದ ಮೇಲೆ ಕೂತಿರ್ತಾರೆ. ಹೌದಾ? ಗೌರ್ಮೆಂಟ್ ಕೆಲಸ ಇದ್ರೆ ಒಳ್ಳೆಯವರು ಅಂತ, ಇಲ್ಲಾಂದ್ರೆ ಕೆಟ್ಟವರು. ಓಕೆ ಅಜ್ಜಿ, ಓಕೆ. ಒಳ್ಳೇದಲ್ವಾ? ಒಳ್ಳೇದಜ್ಜಿ. ಮತ್ತೆ ಅಜ್ಜಿ ನೀವೇನ್ ಕೆಲಸ ಮಾಡ್ತೀರಿ ಮುಂಚೆ? ನೀವೇನ್ ಕೆಲಸ ಮಾಡ್ತಿದ್ರಿ? ನಾ ಸ್ಕೂಲಿಗೆ ಹೋದೆ, ಆಮೇಲೆ ಟೀಚರ್ಸ್ ಟ್ರೈನಿಂಗ್ ಮಾಡಿದೆ. ಓಕೆ. ಮನೇಲಿದ್ದೆ. ಇವಾಗ ಮದುವೆ ಮಾಡಿ ಇಟ್ಕೊಂಡೆ. ಯಜಮಾನ್ರು ಹೋಗೋದು ಬೇಡ ಅಂದ್ರು ಕೆಲ್ಸಕ್ಕೆ. ಸರಿ ಓಕೆ ಅಂದೆ. ಎಲ್ಲಿ ಯಜಮಾನ್ರು? ಎಲ್ಲಿ ನಿಮ್ಮ ಯಜಮಾನ್ರು? ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ? ಡ್ಯೂಟಿಗೆ ಹೋಗಿದ್ದಾರೆ. ಡ್ಯೂಟಿ ಹೋಗಿದಾರಾ? ಏನ್ ಡ್ಯೂಟಿ ಮಾಡೋದು ಯಜಮಾನ್ರು? ಅವರು ಮೊದಲು ಇದ್ರು ಸೆಕ್ಯೂರಿಟಿಯಲ್ಲಿ ಇದ್ರು. ಸೆಕ್ಯೂರಿಟಿ ಆಫೀಸರ್ ಆಗಿ. ಓಕೆ. ಆರ್ಮಿ? ಆರ್ಮಿಯಲ್ಲಿ ಫಸ್ಟ್ ಇದ್ದಿದ್ದು. ಆಮೇಲೆ ರಿಟೈರ್ಡ್ ಆಗಿ ಇದಕ್ಕೆ ಬಂದ್ರು. ಓಕೆ 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 ಸರಿ. ನಾನು ಇವಾಗ ಹೋಗ್ತೀನಿ ಆರ್ಮಿಗೆ. ಆರ್ಮಿಗೆ. ಓ ಹೌದಾ? ಅವಳ ಮಗಳಿಗೆ ನಿಮ್ಗೆ ಕೊಡ್ತೀನಿ ಮದುವೆ ಮಾಡಿ. ಇವ್ರ ಮಗಳು ನನಗೆ ಕೊಡ್ತಾರೆ ಮದುವೆ ಮಾಡ್ಕೊಳ್ಳೋದಕ್ಕೆ. ಅವಳಿಗೆ ಮದುವೆ ಮಾಡ್ಕೊಡ್ತೀನಿ. ಓಕೆ, ಇದು ಓಕೆ ಓಕೆ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಸೊ ಗೈಸ್, ಇವಾಗ ನಾನು ಮತ್ತೆ ನಮ್ರತ್ ಅವರು ಏನೋ ತಿನ್ಕೊಂಬರೋಣ ಅಂತ ಆಚೆ ಹೋಗ್ತಿದ್ದೀವಿ. ಸೊ ನಮ್ರತ್ ಅವ್ರಿಗೆ ಒಂದು ಒಳ್ಳೆ ಪ್ಲೇಸ್ ಗೊತ್ತಿದೆ ಅಂತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಕನ್ಫ್ಯೂಸ್ ಆಗ್ತದೆ ಎಲ್ಲಿ ಹೋಗ್ಬೇಕು ಅಂತ. ಅದೆಲ್ಲ ಅಂದ್ರೆ ಏನೋ ಚೆನ್ನಾಗಿ ಸಿಗುತ್ತೆ ಒಂದ್ ಕಡೆ ಅಂತ. ಪಾಪ ನೋಡಿ ಗೈಸ್, ಅಜ್ಜಿ ಆಚೆ ಹೋಗೋಣ. ಟಾಟಾ ಬಾಯ್ ಬಾಯ್ ಅಜ್ಜಿ. ಬಾಯ್ ಅಜ್ಜಿ, ಬಾಯ್ 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 ಬಾಯ್. ಪಾಪ ಅಜ್ಜಿ ನಿಂತ್ಕೊಂಡು ಟಾಟಾ ಅಂತವ್ರೆ. ಬನ್ನಿ ಹೋಗೋಣ ನಾವು. ಎಷ್ಟು ಬಂದ್ವಿ. ರೆಸ್ಟೋರೆಂಟ್ ಮತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಹತ್ರ ಆರ್ಡ್ರ್ ಮಾಡ್ತಿದ್ದಾರೆ ಗೈಸ್. ಈಗ ಬಂತು ಇದು ಕಾಫಿ ಕ್ರಾಸೋ. ಇಷ್ಟಲ್ಲಿ ಯಾವ್ದು ಬೇಕು? ಇದು ನಿಮ್ಮ ಫೇವ್ರೇಟಾ? ಆಯ್ತು ತಗೊಳ್ಳಿದ್ದೀನಿ. ಇದಕ್ಕೆಲ್ಲ ಕೈ ಹಾಕ್ಬಾರ್ದು ನೀವು ಇವಾಗ. ಇದು ನಂದು. ಇಲ್ಲ, ಇವೆರಡು ನಂದು, ಅದೊಂದೇ ನಿಂದು. ಇಲ್ಲ, ಅದು ಬೇಕಾಗ ನೀವು ತಿನ್ಕೊಳ್ರಿ. ಬೇಡ ನೀವು ತಿನ್ಕೊಳ್ಳಿ, ಇದು ನನಗೆ ಬೇಕು. ಅಲ್ಲ, ಬುದ್ಧಿವಂತರು ಎಲ್ಲ ಬೇಕು ಅಂತಾರೆ, ನೀವು ಒಂದೇ ಬೇಕು ಅಂತೀರಲ್ಲ. ಯಾವ್ದು ಬೇಕು ಅಂತ ಕೇಳಿಲ್ಲ, ಯಾವ್ದು ಇಷ್ಟ ಅಂತ ತಾನೇ ಕೇಳಿದ್ದು. ಹೌದು, ಇದು ಇಷ್ಟ ನನಗೆ. ಎಲ್ಲ ಇಷ್ಟ ಅನ್ಬೇಕು, ಅವಾಗೆಲ್ಲ ಕೊಡ್ತಿದ್ದೆ. ಇವಾಗಲ್ಲ, ನಾವು ಒಂದೇ ಚಾನ್ಸ್ ಕೊಡೋದು ಒಬ್ಬರಿಗೆ. ನೋಡ್ರಿ, ಹೊಟ್ಟೆ ಹೋಗ್ಬಿಡುತ್ತೆ, ತಿನ್ರಿ ಬೇಡ ನನಗೆ. ಕಾಫಿ ಪಕ್ಕದಲ್ಲಿ ನೋಡಿ ಚಿಕ್ಕದು ಕುಕ್ಕೀಸ್ ಕೊಟ್ಟಿದ್ದಾರೆ. ಕುಕ್ಕೀಸ್ ನೈಸ್ ಅಲ್ಲ? ಎಷ್ಟು ಚಿಕ್ಕದಾಗಿ ನೋಡಿ, ಚೆನ್ನಾಗೈತೆ. ಸೊ ಗೈಸ್, ಇವಾಗ ಚೀಸ್ ಸ್ಯಾಂಡ್ವಿಚ್ ಕೂಡ ಬಂದಿದೆ. ಇವಾಗ ಇಷ್ಟು ಬಂದಿದೆ, ನೋಡುವ ಟೇಸ್ಟ್ ಹೆಂಗಿದೆ ಅಂತ. ತಿನ್ರಿ, ನೀವು ಅದು ಒಂದೇ ಕೇಳಿದ್ದು. ಇವೆಲ್ಲ ನಂಗೆ ಇದು ಬೇಕಾ ಬೇಡವಾ? ಕುಡಿದಾಯ್ತು, ನನಗೆ ಫುಲ್ ಆಯಿತು. ನಾನು ಒಬ್ಬನೇ ತಿನ್ನಲ್ಲ, ನೀವು ತಿನ್ನಿ. ಒಬ್ಬನೇ ತಿನ್ಬಿಟ್ರೆ ಹೊಟ್ಟೆ ನೋವು ಹೋಗ್ಬಿಟ್ರೆ ಆಮೇಲೆ, ಅದಕ್ಕೆ ಬೇಡ. ಸ್ಯಾಂಡ್ವಿಚ್ನ ನಾವು ಕೈಯಲ್ಲಿ ತಿಂತೀವಿ, ಬಟ್ ಇಲ್ಲಿ ನೋಡಿದ್ರೆ ಪ್ರತಿಭೆ ಸ್ಪೂನಲ್ಲಿ ತಿಂತವ್ರೆ. ಕೈಯಲ್ಲಿ ತಿನ್ರಿ ರೈ, ಕೈಯಲ್ಲಿ ತಿನ್ರಿ. ಯಾಕೆ ಸ್ಪೂನಲ್ಲಿ ತಿಂತಾ ಇದ್ದೀರಾ? ಎಲ್ಲ ಕಚ್ಚಕ್ಕಾಗಲ್ಲ ಅದಕ್ಕೆ. ಸೊ ಗೈಸ್, ಆರಾಮಾಗಿ ನಿಮ್ದೇ ತಿಂತಿದ್ವಿ. ಪೊಲೀಸರು ಬಂದ್ಬಿಟ್ಟು ಲಾ ಹಾಕ್ಕೊಂಡು ಹೊರಟೋಗ್ಬಿಟ್ಟವ್ರು ಗಾಡಿನ. ನೋಡಿ, ಏನೋ ಸ್ಟಿಕ್ಕರ್ ಹಾಕ್ಬಿಟ್ಟು ಹೋಗೋರು, ಕಾಲ್ ಮಾಡ್ರಿ ಅಂತ. ಪಾರ್ಕಿಂಗ್ ಇಲ್ವಾ ಇದು? ನೋ ಪಾರ್ಕಿಂಗ್ ಇದು? ಗೊತ್ತಿಲ್ಲ, ಇಲ್ಲ, ನೋ ಪಾರ್ಕಿಂಗ್ ಏನೋ ಗೊತ್ತಿಲ್ವಲ್ಲ ಇದು.
ನೋ ಪಾರ್ಕಿಂಗ್ ಅಂತ ಬೋರ್ಡು ಹಾಕ್ತಿಲ್ಲ, ಏನಿಲ್ಲ ಅವ್ರು ಇಲ್ಲಿ ಬಂದ್ಬಿಟ್ಟು ಲಾಕ್ ಹೊರಟೋಗ್ಬಿಡೋದು. ನಾವು ಏನು ಮಾಡೋದು? ಏನೋ ಕಾಡಿ ಬೇಡಿ ಇವಾಗ ಪೊಲೀಸರೆಲ್ಲ ಮುಂದೆಗಡೆ ಇದ್ದಾರೆ. ಕಾಡಿ ಬೇಡಿ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಕೈಗೆ ಇಟ್ಟು ಹಂಗೆ ಮನೆಗೆ ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ. ನಿಮ್ ಕಾರಿಗೆ ಎಷ್ಟು ಫೈನ್ ಇದೆಯೋ ಏನೋ ಬೇರೆ. ನನ್ನ ಕಾರ್ಗ ಫೈನ್ ಇರುತ್ತೆ, ತೆಗಿತಿದ್ದಾರೆ. ಓಕೆ. ನಮ್ಮ ಹತ್ರ ಏನು ಕಾಸು ತೊಗೊಂಡಿಲ್ಲ ಗೈಸ್ ಅವರು. ನಾನು ನೋಡಿದ ತಕ್ಷಣ ಪಾಪ ಅವರು ಸೀರಿಯಲ್ ಆ್ಯಕ್ಟರ್ ಅಂತ ಗುರ್ತಿಡಿದೆ. ಸರಿ ಹೋಗಿ ಅಂತ ಕಳ್ಸಿಕೊಟ್ರು. ಸೊ ಗೈಸ್ ಓಕೆ, ಇವಾಗ ನಮ್ರತ ಅವ್ರನ್ನ ಡ್ರಾಪ್ ಮಾಡಾಯಿತು. ಬಾಯ್ ನಮ್ರತ ಅವರೇ, ಮತ್ತೆ ಸಿಗೋಣ ಬಿಟ್ಟು ಸಿಗ್ತಾನೆ ಇದೀವಿ ನಾವು. ಇಷ್ಟ ಇನ್ ಸಿಗಕ್ಕಾಗಲ್ಲ ಅನ್ಸುತ್ತೆ. ಸುಮ್ನಿರಿ, ಸಿಗೋಣ ಯಾಕ್ರಿ? ಅಲ್ಲಲ್ಲ, ಸದ್ಯಕ್ಕೆ ನೀವು ಬಿಸಿ ಇದ್ದೀರಾ ನೆಕ್ಸ್ಟ್ ಅಲ್ವಾ? ನಾನೇನು ಬಿಸಿ ಇಲ್ಲ, ಆರಾಮಾಗಿ ಫ್ರೀ ಇದೀನಿ, ಸಿಗ್ತೀನಿ. ಬರ್ತೀರಾ ಮತ್ತೆ? ಬರ್ತಾ ಇರ್ತೀನಿ ಅವಾಗ. ನೀವು ಬನ್ನಿ, ನಾನು ಬರ್ತಾ ಇರ್ತೀನಿ. ಇವಾಗ ಏನೇನು ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನಮ್ದು. ವೆನ್ಯೂ ಚೆಕ್ ಮಾಡ್ತಿದ್ದೀವಿ, ವೆನ್ಯೂ ಫೈನಲ್ ಆಗುತ್ತೆ. ಅದಕ್ಕೆಲ್ಲ ವರ್ಕ್ ತುಂಬ ಇರುತ್ತಲ್ಲ, ಇನ್ನು ಮುಂದೆ ಸಿಗ್ಬೇಕಾಗತ್ತೆ. ಓಕೆನಾ? ಬಾಯ್ ಬಾಯ್, ಸಿ ಯು. ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಡೇ. ಥ್ಯಾಂಕ್ ಯು ಫಾರ್ ಕಮಿಂಗ್. ಯಾ ಬಾಯ್ 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 ಬಾಯ್. ಬಿಡ್ರಿ ಕೈ ಬಿಡ್ರಿ. ಬಾಯ್ ಬಾಯ್ ಕೈ ಇಟ್ಕೊಂಡಿದ್ರಲ್ರಿ. ಬಾಯ್ ಬಿಡ್ರಿ ಕೈ ರೀ. ನಿಮ್ದು ಯಾವ್ದ್ರಿ? ಹಂಗೆಲ್ಲ ಬಿಡ್ಸ್ಕೊತಾರ? ಇಲ್ಲ ಆಯ್ತು, ಇಟ್ಕೊಳ್ಳಿ. ಬಾಯ್ ಬಾಯ್. ಒಂದು ಕೆಲಸ ಮಾಡಿ, ಕೈ ಕಟ್ ಮಾಡ್ಕೊಂಡು ಮನೆ ಇಟ್ಕೊಂಬಿಡಿ. ಓಕೆ ಬಾಯ್, ಸಿ ಯು. ಗೈಸ್ ಬನ್ನಿ ಹೋಗೋಣ. ನೋಡಿ ಅಳ್ತವ್ರೆ ನಿಂತ್ಕೊಂಡು ಆಚೆ ಇಟ್ಕೊಂಡು. ಸೊ ಗೈಸ್ ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಅಕಸ್ಮಾತ್ ನೀವೇನು ಎಂಜಾಯ್ ಮಾಡಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಬೇಗ 1M ರೀಚ್ ಮಾಡೋಣ ಗೈಸ್. ಏನೋ ಸ್ವಲ್ಪ ಮೆಟ್ಲಲ್ಲಿ ಇದ್ದೀವಿ, ನಂದು 1 ಲಕ್ಷ ಬೇಕು. ಸೊ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ವಿಡಿಯೋಸ್ನ. ನೀವು ಮಾಡ್ತಿರೋ ಗೊತ್ತು, ಇನ್ನೂ ಜಾಸ್ತಿ ಶೇರ್ ಮಾಡಿ. ಸೊ ನನಗೆ 3 ಇಯರ್ಸ್ ಒಳಗಡೆ 1M ರೀಚ್ ಮಾಡೋಕಂತ ಒಂದು ಆಸೆ ಇದೆ ಗೈಸ್. ಸೊ 3 ಇಯರ್ಸ್ ಒಳಗಡೆ ರೀಚ್ ಮಾಡಿಸಿ, ಸೆಪ್ಟೆಂಬರ್ ಅಷ್ಟರಲ್ಲಿ ರೀಚ್ ಮಾಡಿಸಿ. ಸೊ ನೋಡೋಣ. ನಾನು ಕಷ್ಟಪಟ್ಟು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಒಬ್ಬನೇ ಗೈಸ್, ಒಬ್ಬನೇ ನಿಂತ್ಕೊಂಡು ಪ್ರತಿಯೊಂದು ಮಾಡ್ತಿರೋದು. ಎಡಿಟಿಂಗ್ ಆಗಿರಲಿ, ಕಂಟೆಂಟ್ ಆಗಿರಲಿ, ವಿಡಿಯೋಸ್ ಆಗಿರಲಿ, ಟ್ರಾವೆಲಿಂಗ್ ಆಗಿರಲಿ, ಪ್ರತಿಯೊಂದು ಒಬ್ಬನೇ ಮಾಡ್ತಾ ಇದ್ದೀನಿ. ಸೊ ಒಬ್ಬನೇ ನಿಂತ್ಕೊಂಡು ಮಾಡಬೇಕು ಅಂತ ನನಗೊಂದು ಆಸೆ ಇದೆ, 1M. ಸೊ ಅದು ಮಾಡ್ತೀನಿ ಆದಷ್ಟು ಬೇಗ. ಸೊ ನಿಮ್ಮ ಸಪೋರ್ಟ್ಗಳು ಬೇಕಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾ, ಗುಡ್ ನೈಟ್. ಹೌ ಐ ಸಿ ಯು.